ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಜೀವ ವಿಕಾಸವಾದವನ್ನ ನಾವು ಅಧ್ಯಯನ ಮಾಡಿದ್ರೆ ಮನುಷ್ಯ ಈ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ ಹಲವು ಜೀವ ಪ್ರಭೇದಗಳು ಭೂಮಿಯ ಮೇಲಿತ್ತು. ಮನುಷ್ಯ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆಯೇ ಹಲವು ಜೀವ ಪ್ರಭೇದಗಳು ಈ ಭೂಮಿಯ ಮೇಲಿದ್ರು. ಮನುಷ್ಯ ಆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಭಿನ್ನ ಅಷ್ಟೇ ಅಲ್ಲ, ಬಹಳ ಎತ್ತರವಾಗಿ ಬೆಳೆದಾತ. ಯಾಕೆ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯ ಬೆಳೆದ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ? ಮನುಷ್ಯ ಉಳಿದ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಬಹಳ ಎತ್ತರ ಬೆಳಿಲಿಕ್ಕ ಒಂದು ಅವನಲ್ಲಿ ವಿಶೇಷ ಗುಣ ಇದೆ. ಅದು ಏನು ಅಂದ್ರೆ ಅವನಲ್ಲಿ ಜಿಜ್ಞಾಸೆ, ಕುತೂಹಲ, ಸಂಶೋಧನಾ ಗುಣ ಐತೆ ಅವನ ಹತ್ರ. ತಾನಿರುವ ಈ ಪರಿಸರದ ಸುತ್ತಮುತ್ತ ಜೊತೆಗೆ ತನ್ನ ದೇಹದ ಒಳಗೆ, ದೇಹದ ಹೊರಗೆ ಏನೆಲ್ಲ ನಡೀತದೆ ಅನ್ನೋದು ಸಂಶೋಧಿಸುವ ಗುಣ ಮನುಷ್ಯನಲ್ಲಿದೆ. ದೇಹದ ಒಳಗೇನೈತಿ ಅಂತ ಹುಡುಕಾಕ್ ಹೊಂಟವ್ರಿಗೆ ನಾವು ಸುಜ್ಞಾನಿಗಳು ಅಂತ ಕರಿತೀವಿ. ದೇಹದ ಹೊರಗೇನೈತಿ ಅಂತ ಹುಡುಕಾಕ್ ಹೊಂಟವ್ರಿಗೆ ವಿಜ್ಞಾನಿಗಳು ಅಂತ ಕರಿತೀವಿ. ಯಾರು ದೇಹದಿಂದ ಹೊರಗೆ ಹುಡುಕದ ಅವ ವಿಜ್ಞಾನಿ, ಯಾರು ದೇಹದ ಒಳಗೆ ಹುಡುಕದ ಅವ ಜ್ಞಾನಿ, ಸುಜ್ಞಾನಿ. ಈ ದೇಶದ ಋಷಿಗಳು ದೇಹದ ಒಳಗೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅವರಿಗೊಂದು ಕುತೂಹಲ, ವಾಟ್ ಈಸ್ ದೇರ್ ಇನ್ಸೈಟ್. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಏನಿದೆಲ್ಲ ಇಂದ್ರಿಯಗಳು ಯಾರ ಅಧೀನದಲ್ಲಿ ಕೆಲಸ ಮಾಡ್ತಾವ? ನೀವು ಮನೆಯಿಂದ ಪ್ರವಚನಕ್ಕೆ ಬಂದ್ರಿ, ಹ್ಯಾಂಗೆ ಬಂದಿರಿ ಅಂತ ಹೌದು ನಡ್ಕೊಂತೀವ್ರಿ. ನಮ್ಮ ಕಾಲದ ನಾವು ಬಂದೀವಿ. ಹೌದು, ನಿಮ್ಕೊಂಡು ಬಾ ಅಂತ ಹೇಳ್ದವ್ರು ಯಾರು? ಮನಸ್ಸು ಹೇಳೈತಿ ಬಂದೀವಿ. ನಿಮ್ಮ ಮನಸ್ಸಿಗೆ ಪ್ರವಚನಕ್ಕೆ ಹೋಗಂತ ಹೇಳ್ದವ್ರು ಯಾರು? ಮನಸ್ಸಿಗೆ ಹೇಳ್ದವ್ರು ಯಾರು? ಮನಸ್ಸು ಯಾರ ಕಂಟ್ರೋಲ್ನಾಗ ಐತಿ? ನೀವು ಅನ್ಬೋದು, ನಾ ಹೇಳಿನಿ ಮನಸ್ಸಿಗೆ ಬಂದೈತ್ರಿ ಅಂತ. ಈಗ ಅಂತೀರಿ, ಇಲ್ಲಿ ಭಾಳ ಬೇಜಾರಾಗೈತ್ರಿ, ಒಟ್ಟ ಮನಸ್ಸ ಬರುವಲ್ದು ಅಂತ. ಮತ್ತು ಮನಸ್ಸು ನಿಮ್ಮ ಮಾತು ಕೇಳ್ತಿದ್ರೆ ಬೇಜಾರು ಹೆಂಗಾಗ್ತದ ಅಂತ. ಅಂದ್ರೆ ಇದು ನಮ್ಮ ಕಂಟ್ರೋಲ್ನೊಳಗಿಲ್ಲ, ಯಾರೋ ಒಬ್ಬರು ಕಂಟ್ರೋಲ್ ಮಾಡಕತ್ತಾರೆ ಈ ಮನಸ್ಸು. ಸಮ್ ಒನ್ ಈಸ್ ದೇರ್ ಇನ್ಸೈಟ್. ಯಾರೋ ಒಬ್ಬರು ಒಳಗೆ ಕುಂತಿದ್ದನ್ನು ಕಂಟ್ರೋಲ್ ಮಾಡಕತ್ತಾರಲ್ಲ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಯಾರು ಈ ಮನಸ್ಸನ್ನು ಈಗ ನಿರ್ದೇಶನ ಮಾಡ್ತಾ ಇರುವವರು? ಇದು ಋಷಿಯ ಸಂಶೋಧನೆ. ಇದು ಹೊರಗೊಬ್ಬ ವಿಜ್ಞಾನಿ ಒಂದು ಹಣ್ಣಿನ ಗಿಡದ ಬಿಡಕ್ಕೆ ಕುಂತಿದ್ದ. ನ್ಯೂಟನ್ ಒಂದು ಹಣ್ಣು ಕೆಳಗೆ ಬಿತ್ತು. ಅವ ಕೇಳಲಿಕ್ಕೆ ಶುರು ಮಾಡ್ದ, ಪ್ರಶ್ನೆ ಶುರು ಮಾಡ್ದ. ವೈ ಶುಡ್ ಇಟ್ ಫಾಲ್ ಆನ್ ದಿ ಗ್ರೌಂಡ್? ವೈ ಶುಡ್ ಇಟ್ ನಾಟ್ ಫ್ಲೈ ಅವೇ ಇನ್ ಟು ದ ಸ್ಕೈ? ಯಾಕೆ ಈ ಹಣ್ಣು ಕೆಳಗೆ ಬಿತ್ತಿದು? ಅವರು ನಮ್ಮಂಥ ಬುದ್ಧಿವಂತರ ಹತ್ರ ಹಣ್ಣು ಹಿಡ್ಕೊಂಡು ಬಂದ. ಅಲ್ಲ, ಇದು ಗಿಡದಾಗಿಂದ ಹಣ್ಣು ಕೆಳಗೆ ಬಿತ್ತು, ಮ್ಯಾಲೆ ಯಾಕೆ ಹೋಗಲಿಲ್ಲ? ಹುಚ್ಚಿಡ್ದೈತೆ ನಿನಗಂದ್ರವ್ರು. ಮ್ಯಾಲೆ ಹೋಗುತ್ತಾನೆ ಕೆಳಗೆ ಬೀಳ್ತೈತೆ ಅಂದ್ರೆ ಅವ್ರು. ಅವ ನ್ಯೂಟನ್ ಅಂದ, ನಾನು ಅದನ್ನು ಕೇಳಕತ್ತೀನಿ, ನಿಮಗೆ ಮ್ಯಾಲೆ ಯಾಕೆ ಹೋಗಲಿಲ್ಲ, ಕೆಳಗೆ ಯಾಕೆ ಬಿತ್ತಿದ್ದು? ಸಂಶೋಧನೆ ಶುರು ಆಯಿತು. ಗೊತ್ತಾಗಿತ್ತು, ಭೂಮಿಯೊಳಗೊಂದೇನೋ ಶಕ್ತಿ ಎಳ್ಯಾಕತ್ತೈತೆ ಅದಕ್ಕೆ ಅಂತ ಗೊತ್ತಾಗಿತ್ತು. ಕುತೂಹಲ, ಇದು ಸಂಶೋಧನೆ. ಇದು ಕೊಲಂಬಸ್ನಂಥ ನಾವಿಕರು ಏನು ದೇಶ ಬಿಟ್ಟು ದೇಶಗಳಿಗೆ ತಿರುಗಿದ್ರು. ಏನು ಈಗಿನ ಗತಿ ಅವಾಗ ಗೂಗಲ್ ಇತ್ತ, ಮ್ಯಾಪ್ ಹಾಕ್ಕೊಂಡು ಹೋಗೋದಿತ್ತ, ಏನೂ ಇರಲಿಲ್ಲ. ಸಣ್ಣ ಬೋಟಿನೊಳಗೆ ಹೊಸ ಭೂ ಪ್ರದೇಶಗಳನ್ನು ಕಂಡು ಹಿಡಿಬೇಕಂತ ಸಮುದ್ರದಾಗ
ಏನು ಫ್ರೆಶ್ ಕಾಯಿಪಲ್ಯ ಸಿಗ್ತಿತ್ತ, ಹಣ್ಣು ಸಿಗ್ತಿತ್ತ, ಊಟ ಸಿಗ್ತಿತ್ತ, ಏನು ಹೆಚ್ಚು ಕಡಿಮೆ ಆದರೆ ಡಾಕ್ಟರ್ ಇರ್ತಿದ್ರ? ಏನೂ ಇಲ್ಲ. ಆದರೂ ಹೊರಟಿದ್ರಲ್ಲ. ಎದಕ್ಕಂದ್ರೆ ಒಳಗೊಂದು ಕುತೂಹಲ ಇತ್ತು, ಏನೋ ಕಂಡುಹಿಡಿಬೇಕು. ಅಂದ್ರೆ ಮನುಷ್ಯ ಕುತೂಹಲಿಗೆ ಅವನ ವಿಶೇಷ ಗುಣ ಅಂದರೆ ಸಂಶೋಧನೆ, ಜಿಜ್ಞಾಸೆ ಅವನಲ್ಲಿ. ಒಬ್ಬ ಶಿಷ್ಯ ಗುರುವಿನ ಹತ್ತಿರ ಬಂದ. ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಈ ಜೀವನ, ಈ ಜಗತ್ತು ಪ್ರಶ್ನೆ ಮಾಡ್ತಾನೆ ಇದನ್ನು ಕುರಿತು. ಗುರುಗಳೇ, ಏನಿದು ಜೀವನ? ಏನಿದು ನಾವು ವಾಸಿಸುವ ಜಗತ್ತು? ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ, ನನಗೆ ಭಾಳ ಸಂಶಯಗಳದಾವ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಜೀವನದ ಬಗ್ಗೆ, ಒಬ್ಬೊಬ್ಬರು ಈ ಜಗತ್ತಿನ ಬಗ್ಗೆ ಒಂದೊಂದು ರೀತಿ ಹೇಳ್ತಾರೆ. ಕೆಲರಿದಂ ಪುಸಿಯಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲಿಹುದು ಅರಿದೊಡಿಲ್ಲೆಂದು, ಕೆಲರಿದಂ ನುಡಿಯಲರಿದೆಂದು. ಗುರುಗಳ ಒಬ್ಬೊಬ್ಬರು ನನಗಿಷ್ಟು ಸಂಶಯ ಕಾಡಕತ್ತವಲ್ಲ ಈ ಜೀವನ ಜಗತ್ತಿನ ಬಗ್ಗೆ. ಒಬ್ಬರಂತರ ಸುಳ್ಳಪ್ಪ ಇದು ಏನಿಲ್ಲಿದು ಅಂತ ಒಬ್ಬವ ನಾವು ಮಸ್ತ್ ಆರಾಮದೀವಿ, ಎಲ್ಲ ಸುಳ್ಳಂತ ಯಾಕೆ ಅನ್ನೋದು, ಖರೆ ಐತಿದು ಅಂತ ಒಬ್ಬವಂತನ ಏನು ಗೊತ್ತಾಗೋದಿಲ್ಲಪ್ಪ ಇದು ತಿಳಿದವ್ರಿಗೆ ಗೊತ್ತಂತ ಒಬ್ಬವಂತನ ನನಗಂತೂ ಏನು ಗೊತ್ತಾಗೋದು ಮರ, ತಲೆ ಕೈಗೆ ಹಚ್ಕೊಂಡು ಕುಂತೀನಿ ಅಂತ ಒಬ್ಬವಂತ. ಕೆಲವರು ಸುಳ್ಳು ಅಂತಾರ, ಕೆಲವರು ಖರೆ ಅಂತಾರ, ಕೆಲವರು ಮೊದಲ ಖರೆ ತಿಳಿದ ಮೇಲೆ ಇದು ಸುಳ್ಳು ಜಗತ್ತು ಅಂತಾರ, ಕೆಲವ್ರು ಅಂತಾರ ಹೇಳಕ್ಕೆ ಬರೋದಿಲ್ಲ ಅಂತಾರೆ. ಗುರುಗಳೇ, ನೀವು ಹೇಳ್ರಿ ನನಗೆ, ಈ ಜಗತ್ತಂದ್ರೆ ಏನಿದು, ಜೀವನ ಅಂದ್ರೆ ಏನು ಇದು? ಇವು ನನಗೆ ಕ್ಲಾರಿಫಿಕೇಶನ್ ಕೊಡ್ರಿ ಇದ್ರ ಬಗ್ಗೆ ಸ್ವಲ್ಪ. ಎಷ್ಟು ಸಂಶಯ ಅದ ಮನುಷ್ಯನಾಗ. ಏನು ಪ್ರಶ್ನೆ ಮಾಡುವಿಕೆ ಇದು. ಗುರುಗಳ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ರೆ ಎಂಥವು ಕೇಳಬೇಕಪ್ಪ. ಈಗ ನಾವು ಬರ್ತೀವಿ, ಹೋಗಿ ಗುರುಗಳು ಕುಂತಿದ್ರಂದ್ರೆ ನಮ್ಮ ಹಿಂಡುವಲ್ಲಿ ನೋಡ್ಯಪ್ಪ. ಇವ ಮಠದಾಗಿರೋ ಅಜ್ಜಿ ಏನು ಮಾಡ್ಬೇಕು ಅದಕ್ಕೆ? ಎಮ್ಮೆ ಕೊಟ್ಟಿಗೆಯಾಗ, ಅಜ್ಜ ಮಠದಾಗ. ಅವ ಬಂದನ ಹಿಂಡುವಲ್ದಂತ. ಅದು ಎಂತೈತಿ, ಅಜ್ಜನ ಕಡೆ ಯಾಕೆ ಹೋಗ್ತೀಯೋ ನೀನು? ಪಾಪ ಅವನಿಗೆ ಏನು ಗೊತ್ತಾಕೈತಿ? ಎಮ್ಮೆ ಕಟ್ಟಿ ಹೈನ ಮಾಡಿದ್ರೆ ಗೊತ್ತಾಕೈತ್ತು. ಭಕ್ತರು ಹಾಲು ತಂದು ಕೊಡ್ತಾರೆ, ತುಪ್ಪ ತಂದು ಕೊಡ್ತಾರೆ. ಅಜ್ಜನ ಕಡೆ ಹೋದ್ರೆ ಅಲ್ಲೋ ತಮ್ಮ, ಇದು ಹಾಲು ಹಿಂಡಕ್ಕೆ ಯಾಕೆ ಆಗಿಲ್ಲ ಅಂದ್ರೆ ಅಜ್ಜನ ಕಡೆ ಉದಾಹರಣೆ ಇರೋದಿಲ್ಲ. ಒಂದಿಷ್ಟು ಹುಲ್ಲು ಹಾಕಿ ನಾನಾ ಹಿಂಡ್ತೀನಿ, ಇದಕ್ಕೆ ಆ ಮಠದ ಹತ್ರ ಯಾಕೆ ಹೋಗಿನಿ ಅಂತ ಎಮ್ಮೆ ಅಂತಿರ್ತೈತೆ. ನಮ್ಮ ಪ್ರಶ್ನೆಗಳೇ ಬೇರೆ, ಅವ ಕೇಳೋ ಪ್ರಶ್ನೆಗಳೇ ಬೇರೆ. ನಾವು ಹೋದ್ವಿ ಅಂದ್ರೆ ನಮ್ದು ಒಂದೇ ಪ್ರಶ್ನೆ ಗುರುಗಳ ಹತ್ರಪ್ಪ, ಕಲ್ಯಾಣ ಆಗ್ಬೇಕು. ಏನು ಕಲ್ಯಾಣ ಅಂದ್ರೆ ಬಸವ ಕಲ್ಯಾಣ ಅಲ್ಲ ನಮ್ಮದು ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕಷ್ಟು. ಏನು ಮಾಡ್ಬೇಕು ಅವ್ರ ಆಶೀರ್ವಾದ? ಯಪ್ಪ ಆಶೀರ್ವಾದ ಮಾಡು, ಕಲ್ಯಾಣ ಆಗಬೇಕು, ಮದುವೆಯಾಗಿ ಸುಖವಾಗಿರುವಂಗೆ ಆಶೀರ್ವಾದ ಮಾಡು. ಅವ್ರ ಗುರುಗಳಂದ್ರೆ ಇದು ಸಾಧ್ಯ ಇಲ್ಲ ಅಂದ್ರೆ ಅವರು ಇಲ್ಲ, ಮದುವೆ ಆಗಂಗಾರ ಒಂದು ಆಶೀರ್ವಾದ ಮಾಡ್ತೀನಿ, ಇಲ್ಲ ಸುಖವಾಗಿರಂಗಾರ ಒಂದು ಮಾಡ್ತೀನಿ. ಎರಡೂ ಕೂಡಿ ಎಂದೂ ಹಿಂದೂ ಆಗಿಲ್ಲ, ಮುಂದೂ ಆಗೋದು. ಮದುವೆಯಾಗಿ ಸುಖವಾಗಿರೋದಂದ್ರೆ ಸಾಧ್ಯ ಇಲ್ಲ. ಇಲ್ಲ ಮದುವೆ ಆಗ್ಲಂತಾರ ಆಶೀರ್ವಾದ ಮಾಡ್ತೀನಿ, ಇಲ್ಲ ಸುಖವಾಗಿರಲಿ, ಎರಡರಾಗ ಒಂದು. ಆದರೆ ಅವ ಕೇಳ್ತಾನ, ಏನು ಜೀವನದ ಬಗ್ಗೆ ಪ್ರಶ್ನೆ ಕೇಳುವಿಕೆ. ಶಿಷ್ಯನ ಕುತೂಹಲ ಎಷ್ಟು ದೊಡ್ಡದು. ಏನು ಗುರುಗಳೇ ಇದು ಸುಳ್ಳು ಖರೆ ಜಗತ್ತಿನೊಳಗೇನಿದು? ಈಗೊಬ್ಬ ಹುಡುಗಿರ್ತಾನೆ, ಏನು ಭಾಳ ಹರಿಯದ ಹುಡುಗ, ಒಂದು 20-25 ವರ್ಷಕ್ಕೆ ಬಿಸ್ನೆಸ್ ಶುರು ಮಾಡ್ತಾನೆ. ಏನು 40 ವರ್ಷ ಅನ್ನೋದ್ರಾಗನ ದೊಡ್ಡ ಮನೆ ಕಟ್ಟಿಸ್ತಾನ, ಊರ ಮುಂದೆ ಕಾಂಪ್ಲೆಕ್ಸ್ ಕಟ್ತಾನ, ಪೆಟ್ರೋಲ್ ಬಂಕ್ ಮಾಡ್ತಾನ, ಲಾಡ್ಜ್ ಕಟ್ತಾನ, ಹೊಲ ಹಿಡಿತಾನ. ಒಂದು ದಿವಸ ಮದುವೆ ಆಗಿತ್ತು, 2 ಮಕ್ಕಳು, ಎಲ್ಲ ಚಲೋ ಇತ್ತು. ಹಾರ್ಟ್ ಅಟ್ಯಾಕ್ ಆಯ್ತು. ಅವನು ಸಮಾಧಿಗೆ ಸ್ಮಶಾನಕ್ಕೆ ಹೋದ ಜನ ಏನು ಮಾತಾಡ್ತಾರೆ ಹೇಳ್ರಿ? ಅದನ್ನು ನೋಡಿ ಮಾತಾಡಿದವರೆಲ್ಲ ಏನಂತೀವಿ ನಾವು? ಇಷ್ಟ ನೋಡ್ರಿ ಜೀವನ, ಎಲ್ಲ ಸುಳ್ಳಿದು. ನಮ್ಮ ಅನುಭವಕ್ಕೆ ಬಂದೈತೆ ಇಲ್ಲಿದು. ನಾವು ಒಂದು ಬಂದಿವೇ ಇಲ್ಲ ಸ್ಮಶಾನದಾಗ. ಇದನ್ನು ಇಷ್ಟ ನೋಡ್ರಿ ಜೀವನ ಅಂದ್ರೆ ಏನು ಇಲ್ಲ, ಎಲ್ಲ ಸುಳ್ಳು ನೋಡ್ರಿ ಜೀವನ ಅಂದ್ರೆ. ಏನು ಇಷ್ಟು ಅನ್ನಕ್ಕೇನು 12 ವರ್ಷ ಕಾಶಿಯಾಗ ಓದಿ ಬಂದು ಏನೇನು ಇದನ್ನು? ಇಷ್ಟು ನಿನ್ನ ಅನುಭವ ಹೇಳೈತಿದು. ಇದಕ್ಕೇನು ನೀ ಕಾಶಿಗೆ ಹೋಗಿ ಬರ್ಬೇಕಂತೇನಿಲ್ಲ. ಆಯಿತು, ಸಮಾಧಿ ಮಾಡಿ ಬಂದಾನ. ಹೋಗುವಾಗ ಗಾಡಿ ತೊಗೊಂಡು ಹೋಗುವಾಗ ಸ್ನೇಹಿತರಿಗೆ ಹೇಳ್ತಾನೆ, ನೋಡ್ರಿ ಇದು ಕಾಂಪ್ಲೆಕ್ಸ್ ಅವ ಮಾಡಿದ್ದು, ಇದು ಪೆಟ್ರೋಲ್ ಬಂಕ್ ಅವಂದು, ಇದು ಲಾಡ್ಜ್ ಅವಂದು, ಇದು ಹೋಟೆಲ್ ಅವಂದು,
ಈ ಊರ ಮುಂದಿನ ಪ್ಲಾಟ್ ಎಲ್ಲ ಅವನವ ಇವು. ಅಲ್ಲಿ ಸುಳ್ಳು ಅಂತ ಹೇಳಿ ಬಂದನ, ಇವೆಲ್ಲ ಅವನವ ಖರೆ ನೋಡ್ರಿ ಅಂತ ಹೇಳ್ತಾನೆ. ಖರೆನೋ ಸುಳ್ಳ ಇದು? ಯಾವುದು ಸುಳ್ಳ ಯಾವುದು ಖರೆ ಇಲ್ಲಿ? ಇಲ್ಲ ಖರೆ ಸುಳ್ಳ ಎರಡು ಕೂಡಿ ಹೇಳ್ತೀವ್ರಿ ಅಂದ್ರೆ ಕತ್ತಲ ಬೆಳಕ ಎರಡು ಕೂಡಿರೋದಿಲ್ಲ, ಒಂದು ಹೇಳ್ಬೇಕಾಗ್ತೈತಿ. ಖರೆ ಸುಳ್ಳ ಎರಡು ಒಮ್ಮೆ ಹೇಳೋಕ್ಕಾಗತ್ತೆ. ಇಟ್ ಈಸ್ ಎ ಸೆಲ್ಫ್ ಕಾಂಟ್ರಡಿಕ್ಟರಿ ಸೆಂಟೆನ್ಸ್. ಇಫ್ ಯು ಸೇ ಇಟ್ ಈಸ್ ಟ್ರುತ್ ಆ್ಯಂಡ್ ಇಫ್ ಯು ಸೇ ಇಟ್ ಈಸ್ ಅನ್ಟ್ರುತ್, ಟ್ರುತ್ ಆ್ಯಂಡ್ ಅನ್ಟ್ರುತ್, ಸತ್ಯ ಸುಳ್ಳು ಎರಡೂ ಕೂಡಿರೋದಿಲ್ಲ. ಇಲ್ಲ ಸತ್ಯ ಇರಬೇಕು, ಇಲ್ಲ ಸುಳ್ಳಿರಬೇಕು. ಅದಕ್ಕೆ ಕೆಲವು ಮಂದಿ ಏನಂದರು, ಇದು ಒಟ್ಟ ವಚನದಿಂದ ನಿರ್ವಚನ ಮಾಡಲಿಕ್ಕೆ ಬರೋದಿಲ್ಲ, ಅನಿರ್ವಚನೀಯ ಅಂತ ಕರೆದರು. ಇದನ್ನು ಹೇಳಕ್ಕೆ ಬರೋದಿಲ್ಲ ರೀ ಇದ್ರ ಬಗ್ಗೆ. ಅದಕ್ಕಿದು ಮಾಯಿಕ ಅಂತ ಒಂದು ಶಬ್ದ ಬಳಸಿದ್ರೆ ಕೇಳಿರಿಲ್ಲ ನೀವು, ಮಾಯೆ. ಈಗ ನೀವು ಸಂಸಾರಿಕರಂತಿರಲಿ, ಇದಿಮಾಯಿ ಗಂಟು ಬಿದ್ದಂಗೆ ಬಿದ್ದೈತೆ ನೋಡಿ ಅನ್ನೋದಿಲ್ಲ. ಮನ್ಯಾಗ ಅಂತೀವ್ರಿ, ಇಲ್ಲಿ ಜೋರು ಅನ್ನೋದಿಲ್ಲ. ಮಾಯೆ ಇದರ ಅರ್ಥ ಏನು ಅಂದ್ರೆ, ನಾ ತಿಳ್ಕೊಂಡಂಗೆ ಅದು ಇಲ್ಲ, ಅದು ಇದ್ದಂಗೆ ನನಗೆ ತಿಳಿದಿಲ್ಲ, ಇದು ಮಾಯೆ. ಏನು ನೋಡಕ್ಕೆ ಹೋಗಿದ್ದೆಲ್ಲ ಅವಾಗ ಬೇರೆ ಇತ್ತು, ಈಗ ಬೇರೆ ಆಗೈತೆ ಅಷ್ಟು. ಮಾಯೆ ಅಂದ್ರೆ ಗಂಡಿಗೆ ಹೆಣ್ಣು ಮಾಯೆ, ಬರೀ ಹೆಣ್ಣು ಮಾಯೆ ಅಂತಲ್ಲ. ಗಂಡಿಗೆ ಹೆಣ್ಣು ಮಾಯೆ, ಹೆಣ್ಣಿಗೆ ಗಂಡು ಮಾಯೆ, ಗಂಡ ಹೆಣ್ಣಿಗೆ ಕೂಡಿ ಜಗತ್ತು ಮಾಯೆ. ಎಲ್ಲವೂ ಗೊತ್ತಿಲ್ಲ ಅಷ್ಟೇ ಏನಿದು ಜಗತ್ತ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಗೆ ಹೇಳೋದು ಈ ಜಗತ್ತಿನಲ್ಲಿ. ಅದಕ್ಕೆ ಜ್ಞಾನಿಗಳು ಏನು ಮಾಡಿದ್ರು ಅಂದ್ರೆ, ಒಂದು ಸ್ವಲ್ಪ ಚಿಂತನೆ ಮಾಡಿ ಒಂದು ಸಲಹೆ ಕೊಟ್ಟರು. ನೋಡಪ್ಪ, ಇರುವುದು ಎರಡು ಸತ್ಯಗಳು. ಒಂದು ತಾತ್ಪೂರ್ತಿಕ ಸತ್ಯ ಐತಿ, ಇನ್ನೊಂದು ತಾತ್ವಿಕ ಸತ್ಯ ಐತಿ ಜಗತ್ತಿನೊಳಗೆ. ಒಂದು ತಾತ್ಪೂರ್ತಿಕ ಸತ್ಯ, ಇನ್ನೊಂದು ತಾತ್ವಿಕ ಸತ್ಯ. ತಾತ್ಪೂರ್ತಿಕ ಅಂತ ಶಬ್ದ ಕೇಳಿರಲ್ಲ ನೀವು? ತಾತ್ಪೂರ್ತಿಕ ಅಂದ್ರೆ ಸುಮ್ಮನೆ ಇಟ್ ಅಪಿಯರ್ಸ್ ಆ್ಯಂಡ್ ಡಿಸಪಿಯರ್ಸ್, ಸುಮ್ಮನೆ ತೋರಿ ಮರೆಯಾಗ್ತೈತಷ್ಟೆ, ಖಾಯಂ ಇರೋದಿಲ್ಲ. ತಾತ್ವಿಕ ಸತ್ಯ ಅಂದರೆ ಯಾವಾಗಲೂ ಇರುವಂಥದ್ದು. ಈಗ ಒಂದು ಮನೆ ಇತ್ತು, ಆ ಮನ್ಯಾಗ ಒಂದು ಜಗಲಿ, ಹಳೆ ಮನೆ ಹೆಂಗಿರ್ತಾವೆ ನೋಡ್ರಿ ನೀವು, ಜಗಲಿ ಬಚ್ಚಲ ಮನೆ ಎಲ್ಲ ಅಡುಗೆ ಮನೆ ಒಂದೇ ಕಡೆ ಇರ್ತಾವೆ. ಜಗಲಿತ್ತು, ಜಗಲಿ ಮೇಲೆ ಒಂದು ಪಣತಿ ಹಚ್ಚಿಟ್ಟಿದ್ರು. ಅಲ್ಲೇ ಬಚ್ಚಲಿತ್ತು, ಬಚ್ಚಲ್ದಾಗ ಒಂದು ಮುಸುರಿ ಗಡಿಗೆ ಇಟ್ಟಿದ್ರು. ಇದು ಜಗಲಿ ಮೇಲೆ ಕುಂತ ಪಣತಿ ಏನಂತಿತ್ತು ಅಂದ್ರೆ, ನಮಗೆ ನೋಡಿ ಹೆಂಗೆ ಎಷ್ಟು ದೊಡ್ಡವ್ರು ಅದೀವಿ ನಾವು. ಎದಕ್ಕೆ ಹೇಳ್ತಿತ್ತು ಅಂದ್ರೆ ಮುಸುರಿ ಗಡಿಗೆ ಹೇಳ್ತಿತ್ತು, ನಾವೆಷ್ಟು ದೊಡ್ಡವ್ರು ಅದೀವಿ, ನಮಗೆಷ್ಟು ಕಿಮ್ಮತ್ತೈತಿ, ಮ್ಯಾಲೆ ಕುಂದರ್ಸ್ಯಾರ ನಮಗೆ ದೇವ್ರ ಮಗ್ಗಲ್ ಮ್ಯಾಲೆ ಕುಂದರ್ಸ್ಯಾರ, ನಮಗೆ ಎಷ್ಟು ಕಿಮ್ಮತ್ತೈತಿ ನೋಡು ಅಂತ ಯಾವ್ದು ಹೇಳ್ತಿತ್ತು? ಪಣತ್ ಹೇಳ್ತಿತ್ತು. ಎದಕ್ಕೆ? ಮುಸುರಿ ಗಡಿಗೆ ಹೇಳ್ತಿತ್ತು. ಅದು ಮುಸುರಿ ಗಡಿಗೆ ಕೆಳಗೆ ಕುಂತಂತಿತ್ತು. ಹಂಗೆ ಮ್ಯಾಲೆ ಕುಂದರ್ಸಿದಕ್ಕೆ ದೊಡ್ಡವ್ರು ಅಂತ ತಿಳ್ಕೊಬಾರ್ದು, ಹಾಗೆಲ್ಲ ಸುಳ್ಳದು ಅಂತ ಅದು ಅಂತಿತ್ತು. ಮ್ಯಾಲೆ ಕುಂದರ್ಸಿದಕ್ಕೆ ದೊಡ್ಡವ್ರು ಆಗೋದಿಲ್ಲ, ಮತ್ತು ಮ್ಯಾಲೆ ಕುಂತವ್ರೆಲ್ಲ ದೊಡ್ಡವ್ರು ಅಂತ ತಿಳ್ಕೊಬೇಡ ನೀನು ಅಂತ. ಅವಾಗ ಅದು ಪಣತಿ ಅಂತ ಹುಚ್ಚದೆ ನೀನು, ನಿನಗೆ ಎಲ್ಲಿ ಕುಂದರ್ಸ್ಯಾರ ನೋಡಿ, ಎಲ್ಲರೂ ಉಂಡು ಮುಸುರಿ ಹಾಕ್ತಾರೆ ನಿನಗೆ. ನನಗೆ ನೋಡು ಮ್ಯಾಲೆ ಕುಂದರ್ಸಿ ಎಲ್ಲರೂ ದೇವ್ರಿಗೆ ಕೈ ಮುಗಿದು ನನಗೂ ಒಮ್ಮೆ ಕೈ ಮುಗಿತಾರೆ, ನಾ ದೊಡ್ಡವ ನಾವು. ಅವಾಗ ಅದು ಹಬ್ಬಿತ್ತ, ಕರಿಗಡಬ ಎಡಿ ಮಾಡಕ್ಕೆ ಇಟ್ಟಿದ್ರು ಜಗಲಿ ಮೇಲೆ. ಇಲಿ ಬಂತಲ್ಲಿ, ಇಲಿ ನೋಡಿ ಬೆಕ್ಕ ಹಾರ್ತ ಜಗಲಿಗೆ. ಬೆಕ್ಕ ಹಾರಿದ್ದಕ್ಕೆ ಏನು ಆಯ್ತು ಅಂದ್ರೆ, ಪಣತಿ ಕಾಲು ಬಡ್ದು ಪಣತಿ ಹೊಡೆದು ಕೆಳಗೆ ಬಿತ್ತು. ಅದು ಇಲಿ ಅಲ್ಲಿ ಸಿಗಲಿಲ್ಲ, ಬಚ್ಚಲ ಕಡೆ ಓಡ್ತಲ್ಲ, ಅದು ಬೆಕ್ಕ ಮತ್ತು ಬಚ್ಚಲಕ್ಕೆ ಹಾರಿತು. ಬಚ್ಚಲದೊಳಗಿರುವ ಗಡಿಗೆ ಮೇಲೆ ಕಾಲಿಟ್ಟು ಗಡಿಗೆನೂ ಹೊಡೀತು. ಎರಡೂ ಹೊಡೆದು, ಪಣತಿನೂ ಹೊಡೀತು, ಗಡಿಗೆನೂ ಹೊಡೀತು. ಆ ಮನೆ ತಾಯಿ ಇದ್ಲಲ್ಲ, ಎರಡೂ ಕೂಡಿಸಿ ಕಲಸ್ಕೊಂಬಂದು ಅಂಗಳದಾಗ ಒಗದ್ಲು. ಅವಾಗದು ಮುಸುರಿ ಗಡಿಗಿತ್ತಲ್ಲ, ಅದು ಕೇಳ್ತು, ಯಾಕಪ್ಪ ದೊಡ್ಡವ್ರು ಇಲ್ಲಾಕೆ ಬಂದ್ರಿ ಅಂತ. ನೀವು ಭಾಳ ದೊಡ್ಡವ್ರು ಇದ್ರಲ್ಲ, ದೊಡ್ಡವ್ರು ಇಲ್ಲಾಕೆ ಬಂದ್ರಿ ನೀವು? ಅವಾಗ ಪಣತ್ ಹೇಳ್ತಂತ, ಇಲ್ಲ ಗೊತ್ತಾಗೈತಿ ನಮಗೀಗ. ಏನು ಗೊತ್ತಾಗೈತಿ? ಸತ್ಯ ಗೊತ್ತಾಗೈತಿ. ಏನು ಸತ್ಯ ಗೊತ್ತಾಗೈತಿ? ಏನಿಲ್ಲ, ನಾನು ನೀನು, ನಾ ಪಣತಿ, ನೀ ಮುಸುರಿ ಗಡಿಗೆ, ನಮ್ಮದಿಬ್ಬರದು ಹೆಸರ ರೂಪ ಅಷ್ಟ ಬೇರೆ ಐತಿ, ಆದ್ರೆ ನಮ್ಮಿಬ್ಬರೊಳಗಿರುವ ಮಣ್ಣು ಒಂದೇ ಅನ್ನುವ ಸತ್ಯ ಗೊತ್ತಾಗೈತಿ ನನಗೆ. ನಾಮ ರೂಪದಿಂದ ನಾವಿಬ್ಬರು ಬೇರೆ ಇದ್ದರೂ ನಮ್ಮೊಳಗಿರುವ ಮಣ್ಣು ಒಂದೇ ಅನ್ನೋ ಸತ್ಯ ಗೊತ್ತಾಗೈತಿ ನಮಗೆ. ಹೆಸರಿನಿಂದ ಎರಡೂ ಭಿನ್ನ ಅದಾವ, ಮಣ್ಣು ಒಂದೇ ಐತಿ. ಹಂಗೆ ಇಲ್ಲೇನೈತಿ ಅಂದ್ರೆ, ಪಣತಿ, ಗಡಿಗೆ,
ತತ್ರಾಣಿ ಇವೇನದವಲ್ಲ ಇವು ತಾತ್ಪೂರ್ತಿಕ ಸತ್ಯಗಳು. ಒಮ್ಮೆ ತೋರ್ತವ ಮತ್ತು ಮರೆಯಾಗ್ತವ. ಮಣ್ಣು ಅನ್ನೋದು ಶಾಶ್ವತ ಸತ್ಯ, ಅದು ತಾತ್ವಿಕ ಸತ್ಯ ಅಂತ ಕರೀತಾರೆ. ಅದಕ್ಕೆ ಮಣ್ಣು ಬಿಟ್ಟರೆ ಇವು ಮಣ್ಣಿರೋದಕ್ಕೆ ಇವೆಲ್ಲ ತೋರ್ಯಾವ. ಮಣ್ಣು ಬಿಟ್ಟರೆ ಇವಕ್ಕೇನು ಆಶ್ರಯತೆ ಇಲ್ಲ. ಇವು ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತು ತನಯೋ ತತ್ವದರ್ಶಿಭಿ. ತತ್ವಜ್ಞಾನಿ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಈ ಪಣತಿ ಮುಸ್ರಿ ಗಡಿಗೆ ಇವೇನದಾವಲ್ಲ ಇವಕ್ಕೆ ಇರುವಿಕೆ ಇಲ್ಲ. ಇವು ಒಂದು ದಿವಸ ತೋರಿ ಮರೆಯಾಗಿ ಹೋಗಿಬಿಡುತ್ತಾವೆ. ಆದರೆ ಮಣ್ಣಿಗೆ ಇಲ್ಲದಿರುವಿಕೆ ಇಲ್ಲ, ಅದು ಯಾವಾಗಲೂ ಇರ್ತೈತದು. ಈ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನು ಯಾವನು ಅರ್ಥ ಬದುಕ್ತಾನಲ್ಲ ಅವನಿಗೆ ಜ್ಞಾನಿ ಅಂತ ಕರಿಬೇಕು. ಜಗತ್ತಂದರೆ ಇರುವುದು ಹಾಗೆ, ಇದು ಜಗತ್ತಿನ ಇರುವಿಕೆ ಹಂಗೈತಿಲ್ಲ. ಈಗ ಸಮುದ್ರ ಐತಿ, ಸಮುದ್ರದ ಮೇಲೆ ತೆರೆ ಹೇಳ್ತಿರ್ತಾವೆ. ನೀವು ನೋಡ್ರಿ, ಸಾಗರ ಶಾಶ್ವತ ಐತಿ, ತೆರೆ ಶಾಶ್ವತ ಅಲ್ಲ. ತೆರೆ ಸಾಗರ ಇಲ್ಲದೆ ತೆರೆ ಇಲ್ಲ. ತೆರೆ ತುಂಬ ಸಾಗರ ಐತಿ, ಆದರೆ ತೆರೆ ಇಳಿದ ಮೇಲೆ ಏನು ಉಳಿತೈತಲ್ಲ ಅದು ಸಾಗರ. ಸಾಗರ ಸತ್ಯ ಐತಿ, ತೆರೆಗಳು ಸತ್ಯ ಅಲ್ಲ. ಹಂಗೆ ಸುಮ್ಮನೆ ತೋರಿ ಮರೆಯಾಗ್ತಾವು ಅಷ್ಟೆ. ಹಂಗೆ ನಮ್ಮ ಜೀವನ ಅನ್ನೋದೇನೈತಲ್ಲ ಇದೊಂದು ತೆರೆ ಅಷ್ಟೇ. ನಾವು ತಿಳ್ಕೊಬೇಕಾದದ್ದು ನಮ್ಮ ಜೀವನ ಅನ್ನೋದೊಂದು ಸಮುದ್ರದ ತೆರೆ, ಇದು ಅಷ್ಟೆ. ಹಿಂಗೆ ನಮ್ಮದೊಂದು ಈ ದೇಹ ಐತಿ, ಇದೊಂದು ತೆರೆ ಅಂತ ತಿಳ್ಕೊಳ್ಳೋದು. ಸಮುದ್ರದ ಮೇಲಿನ ತೆರೆ ಹೆಂಗೆ ಏಳ್ತಿರ್ತಾವ ಇರಿತಿರ್ತಾವ, ಏರ್ತಾವ ಇಳಿತಿರ್ತಾವ. ಯಾವ ತೆರೆ ಕಾಯಂ ಉಳ್ದವನು ಸಮುದ್ರದ ಮೇಲೆ. ತೆರೆ ಅಂದರೆ ಏರುವುದು ಇಳಿಯುವುದು, ಏರುವುದು ಇಳಿಯುವುದು. ಹಂಗೆ ನಮ್ಮ ದೇಹ ಐತಲ್ಲ, ನಮ್ಮ ದೇಹ ಅನ್ನೋದು ಒಂದು ತೆರೆ. ಇದು ಒಂದು 50-60 ವರ್ಷ ಇಲ್ಲಿ ಇರ್ತೈತಿದು, ಆಮೇಲೆ ಮರೆಯಾಗ್ತೈತೆ ಅಷ್ಟೇ. ನಾವು ಏನು ಮಾಡಿದ್ರೂ ಈ ತೆರೆ ಖಾಯಂಗೊಳಿಸೋಕ್ಕಾಗೋದಿಲ್ಲ. ನೀ ಎಷ್ಟರ ವಿಟಮಿನ್ಸ್ ತಗೋ, ಎಷ್ಟರ ಕಾರ್ಬೋಹೈಡ್ರೇಟ್ಸ್ ತಗೋ, ನಾ ಗಟ್ಟಿ ದೇಹ ಅಂತ ಅನ್ನಕ್ಕೆ ಸಾಧ್ಯ ಐತೇನೆ ಹೇಳಿ. ನೀ ಎಷ್ಟರ ಸ್ನೋ ಹಚ್ಚು, ಎಷ್ಟರ ಪೌಡರ್ ಹಚ್ಚು, ನೀ ಎಷ್ಟರ ಹೇರ್ ಸಲೂನಿಗೆ ಫೇಶಿಯಲ್ಲಿಗೆ ಹೋಗಿ ಬಾ, ಏನಾದರೂ ಹೊರಗೆ ನೀ ಎಷ್ಟು ಬಣ್ಣ ಬದಲು ಮಾಡಿಕೊಂಡ್ರು ಒಳಗೊಂದು ಕುಂತು ಮುಪ್ಪು ಮಾಡಾಕತ್ತೈತೆಲ್ಲ, ಅದು ಬದಲಾವಣೆ ತಾನ ಮಾಡ್ತೈತೆ. ನಾವೇನು ಹೊರಗೆ ಮಾಡಿದ್ರು ನಿಲ್ಲೋದಿಲ್ಲ ಅದು. ನೀ ಎಷ್ಟರ ಪಾರ್ಲರಿಗೆ ಹೋಗಿ ಬಂದರು ಅಷ್ಟ. ಅದು ಹೆಣ್ಮಗಳೊಬ್ಬಕ್ಕಿ ಬಂದ್ಲಂತ ಮನ್ಯಾಗ, ಅವು ಯಜಮಾನ್ ಮುಂದೆ ಕುಂತಿದ್ದ, ಮನ್ಯಾಗ ಹೊಂಟ್ಲಂತ. ಯಾರು ನೀ ಅಂತ ಕೇಳಿ, ಅಕ್ಕಿ ಅಂದ್ಲು ಪಾರ್ಲರ್ನಿಂದ ಬಂದಿದ್ರಂತ ಅವ್ರು. ಯಾರು ನೀ ಅಂತ ಕೇಳಿ, ಅಲ್ರಿ ನಿಮ್ಮ ಮಿಸ್ಸಸ್ ಅಂದ್ಲಕ್ಕೆ. ನಿನ್ನ ಆಧಾರ್ ಕಾರ್ಡ್ ತೋರ್ಸಂದ್ರೆ ಗೊತ್ತಾಕೈತೆ ನನಗೆ. ಹಿಂಗೆ ನಿಮ್ಮ ಮುಖ ಗೊತ್ತಾಗೋದಿಲ್ಲ, ಒರಿಜಿನಲ್ ಫೇಸ್ ಗೊತ್ತಾಗ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನೋಡ್ಬೇಕಾದ್ರೆ. ಯಾವ ತೆರೆಯರ ಕಾಯ ಮುಳಿಸ್ಲಿಕ್ಕೆ ಸಾಧ್ಯ ಐತೇನು? ನಾವು ಎಷ್ಟು ಬಣ್ಣ ಬದಲು ಮಾಡಿಕೊಂಡ್ರು ಬಣ್ಣ ಉಳಿತಾವೇನು ಹೇಳ್ರಿ? ನಮ್ಮ ಉಳ್ದಾವೇನು ಎಲ್ಲರ ಕಾಯ ಉಳಿಯುವುದಿಲ್ಲ ಅಷ್ಟೆ. ಎಲ್ಲವೂ ಅಷ್ಟೇ. ಮನುಷ್ಯನ ದೇಹ ಇರಲಿ, ಕೀರ್ತಿ ಇರಲಿ, ವಾರ್ತೆ ಇರಲಿ, ಸಂಪತ್ತುಗಳಿರಲಿ, ತಿಳ್ಕೋಬೇಕು ಇದು ತಾತ್ಪೂರ್ತಿಕ ಸತ್ಯ, ಇದೊಂದು ತೆರೆ ಇದ್ದಂಗೆ ಅಷ್ಟೇ ಅಂತ. ಈಗ ನಮಗೊಂದು ಏನೋ ಅಧಿಕಾರ ಬರ್ತೈತಿ, ನಾವೇನು ಅಂತೀವಿ? ಚೇರ್ಮನ್ರು ಅಂತಿರ್ತೀವಿ ನಾವು, ಅಂತೀವಿ ಇಲ್ಲ ನಾನು ಚೇರ್ಮನ್. ಅವರು ಎಲ್ಲಿ ಅಡ್ಡಾಡಿದ್ರು ಹೇಳ್ತಿರ್ತಾರೆ ಐ ಆಮ್ ಎ ಚೇರ್ಮನ್. ಈಸ್ ಎ ಚೇರ್ಮನ್ ವಿದೌಟ್ ಚೇರ್ ಇಲ್ಲಾರ್ದಾಗೂ ನಾವು ಚೇರ್ಮನ್ ಅಂತಿರ್ತೀವಿ. ನಾವು ಚೇರ್ಮನ್ ಆದಮೇಲೆ ಸರ ಹಿಡ್ಕೊಂಡು ಬರ್ತಾರ ಇಲ್ಲ? ಬಂದು ಸರ ಹಾಕ್ತಿರ್ತಾರಲ್ಲ, ಸರ ಹಾಕಾಗ ನಾವು ತಿಳ್ಕೊಬೇಕು ಇವರು ಸರ ಹಾಕೋರ ನಮ್ಮನ್ನು ಇಳಿಸೋಕೆ ಮೊದಲು ಪ್ರಯತ್ನ ಮಾಡೋರು ಅಂತ ತಿಳ್ಕೊಂಡು ಕೂಡ್ಬೇಕಷ್ಟ ನಾವು. ಅಂದ್ರೆ ದುಃಖ ಆಗೋದಿಲ್ಲ ಮನುಷ್ಯಾಗ. ಸರ ಕೈಯಾಗ ಸರ ನಾಲ್ಗೆ ಮೇಲೆ ಸರಿ ಅಂತ ಇರ್ತಿರ್ತೈತೆ ಅಷ್ಟ. ಅದು ಕೂಡಬಾರ್ದಂತಲ್ಲ, ನಾವು ಚೇರ್ ಮೇಲೆ ಕೂಡ್ಬೇಕು. ಚೇರ್ ಬಂದು ನಮ್ಮ ತಲೆಯಾಗ ಕೂಡಬಾರ್ದು ಅಷ್ಟೇ. ಇದು ಆತ್ಮಜ್ಞಾನ, ಇದು ತತ್ವಜ್ಞಾನ ಇರೋದು. ನಾವು ಚೇರ್ ಮೇಲೆ ಕೂಡ್ಬೇಕು, ಚೇರ್ ಬಂದು ನಮ್ಮ ತಲೆಯಾಗ ಕೂಡಬಾರ್ದು. ನಾವು ತಿಳ್ಕೊಂಡಿರ್ಬೇಕು ನಾ ಏನು ಕುಂತೀನಲ್ಲ ಇದೊಂದು ತೆರೆ ಅಷ್ಟೇ, ಇದು ಕಾಯ ಮುಳ್ಯೋದಲ್ಲ. ಗಣಪತಿ ನೋಡ್ರಿ, ಹಬ್ಬ ಎಷ್ಟು 5 ದಿವಸ ಇರ್ತಾರೆ ಅವ್ರು, ಎಷ್ಟು ಮಸ್ತ್ ಇರ್ತಾರಿಲ್ಲ. ಅವನಿಗೆ ಕೇಳಿದ್ರೆ ಗಣಪತಿಗೆ ಏನಪ್ಪ ಇರೋದ 5 ದಿವಸ, ಎಷ್ಟು ಮಜಾ ಇರ್ತೀಯಲ್ಲ ನೀನು. ಅವಾಗ ಅವ ಹೇಳ್ದಂತ ನಮಗೆ ಗೊತ್ತೈತು, ಸತ್ಯ ತಿಳ್ಕೊಂಡೇವಿ ನಾವು. ಏನು ತಿಳ್ಕೊಂಡಿರಿ? ನಮಗೆ ಇವಾಗ ಯಾರು ಎತ್ತಿ ಮೆರೆಸಕತ್ತಾರ ಅವರ 5 ದಿವಸ ಆದಮೇಲೆ ಹೊತ್ತಿ ಒಗಿತಾರಂತ ಗೊತ್ತೈತೆ ನಮಗೆ. ತಿಳ್ಕೊಂಡಿವಿ, ಆರಾಮದೀವಿ ನಾವು ಅಷ್ಟೇ. ಇಲ್ಲ, ಇದು ಒಂದು ತೆರೆ, 5 ದಿವಸದ ತೆರೆ ಅಂತ ತಿಳ್ಕೊಂಡೇವಿ ನಾವು. ಇದು ತಾತ್ಪೂರ್ತಿಕ ಸತ್ಯ. ಇದು
ಈಗ ಮದುವೆ ಆಗಿರ್ತೈತಿ, ಮದುವೆ ಆದಾಗ ಹೊಸದಾಗಿ ಸೊಸಿ ಬಂದಿರ್ತಾಳೆ ನೋಡ್ರಿ ಮನೆಗೆ. ಏನು ವೈಭವ, ಎಷ್ಟು 4 ಜನ ಇರ್ತಾರೆ ಅವ್ರ ಜೊತೆಗೆ. ಏನು ಬಟ್ಟೆ ಉಡ್ಸೋರು ಯಾರು, ಮುಖಕ್ಕೆ ಪೌಡರ್ ಹಚ್ಚೋರು ಯಾರು, ಅದು ಖರ್ಚಿಪ್ಪು ಹಿಡೋರು ಯಾರು, ಉಣ್ಸಕ್ಕೆ ಕೊಡೋರು ಯಾರು, ತಿನ್ಸಕ್ಕೆ ಕೊಡೋರು ಯಾರು. ಅಕ್ಕಿ ಸೊಸಿ ಖಾಯ ಮಿದ ತಲೆಯಾಗಿ ಇಟ್ಕೊಂಡು ಕುಂತರು ನಡೆದಿತ್ತು ತನ್ನ ಮನೆಯದು. ಸುಮ್ಮನೆ ಗೊತ್ತಿರಬೇಕು ಇದು ಭಾಳ ದಿವಸ ನಡೆದಿಲ್ಲ, ಇದು ಒಂದು ತೆರೆ ಇದು ಅಂತ ಗೊತ್ತಿರ್ಬೇಕು. 1 ವಾರ 10 ದಿವಸ ಆದ್ರೆ ಅವ್ರು ಅತ್ತೆ ಅಂತಿರ್ತಾಳೆ, ಬಾ ಯಾವ ಅಡುಗೆ ಮಾಡಿ ಬಾ, ಚಪಾತಿ ಮಾಡಂದು. ಇದು ಹುಡುಗಿ ಹೊಸದಾಗಿ ಚಪಾತಿ ಮಾಡ್ತು. ಅವು ಏನು ಚಪಾತಿ ಅವು, ಅವ್ರ ಹಿಂದೆ ಯಾರೋ ಒಂದು ಕತೆ ಹೇಳ್ತಿದ್ರು. ಭಕ್ತರು ಹೋಗಿ ಗುರುಗಳಿಗೆ ಕೇಳಿದ್ರಂತ, ನಮಗೆ ಹಂಪಿ ಜಾತ್ರೆ ತೋರಿಸ್ರಿ ಅಂತ. ಅವ್ರ ಗುರುಗಳು ಇಲ್ಲೇ ಕುಂತಲ್ಲೇ ಲಿಂಗದಾಗ ಹಂಪಿ ಜಾತ್ರೆ ತೋರಿಸಿದ್ರಂತ. ಈ ಹೆಣ್ಮಗಳು ಚಪಾತಿ ಮಾಡಿದ್ರೆ ಎಲ್ಲ ದೇಶದ ನಕಾಶೆ ಎಲ್ಲ ದರ್ಶನ ಮಾಡಿಸಿದ್ಲು ಅತ್ತಿಗೆ. ಒಂದೊಂದು ಚಪಾತಿ ಒಂದೊಂದು ದೇಶದ ನಕಾಶೆ. ಅದಕ್ಕೆ ಮಕ್ಕಳಿಗೆ ಬರೀ ಓದೋದಷ್ಟ ಕಲಿಸಬಾರ್ದು, ಜೊತೆಗೆ ಓದೋದು ಕಲಿಸ್ಬೇಕು. ಎರಡೂ ಇರ್ಬೇಕು ಅವಕ್ಕೆ. ಓದುವುದ್ರ ಜೊತೆಗೆ ಓದುವುದು ಕಲಿಸ್ಬೇಕು. ಅದ್ರ ತಲೆಯಾಗ ಗೊತ್ತಿರಬೇಕು, ನನಗೇನು ಹೊಸದಾಗಿ ನಡೆಯಕ್ಕೆ ಬಂದಾಗ ಏನು ಮರ್ಯಾದೆ ಐತಿ, ಗೌರವ ಐತಿ, ಇದಕ್ಕೆ ಖಾಯಂ ಇರ್ತೈತೆ ಅಂತ ತಲೆಯಾಗ ಇಟ್ಕೋಬಾರ್ದು. ಇದು ಒಂದು ತೆರೆ ಅನ್ನುವ ಸತ್ಯ ಗೊತ್ತಿರಬೇಕು ಮನುಷ್ಯಾಗ. ಇದು ಒಂದು ತಾತ್ಪೂರ್ತಿಕ ಸತ್ಯ, ಇದು ತೆರೆ, ಇದು ಅಷ್ಟ ಜೀವನ ಇಲ್ಲ. ಇನ್ನು ತಾತ್ವಿಕ ಸತ್ಯ, ಒಂದು ಶಾಶ್ವತ ಸತ್ಯ ಐತೆಲ್ಲ. ಈಗ ನೀವು 2 + 2 = 4, 2 + 2 ಎಷ್ಟಂದ್ರೆ 4 ಅಂತೀವಿ. ಇದು ನೀವು ಭಾರತದಾಗ ಹೋದ್ರೂ 4, ಅಮೇರಿಕದಾಗ ಹೋದ್ರೂ 4, ಶ್ರೀಲಂಕಾದಾಗ ಹೋದ್ರೂ 4, ಆಫ್ರಿಕಾ ಅಲ್ಲೇನು ಬೇರೆ ಆಕೈತೇನೆ ಆಗೋದಿಲ್ಲ. ಇದು ಶಾಶ್ವತ ಸತ್ಯ. ಇದು ಈಗ ವಿಜ್ಞಾನ ಐತಿ, H2O ಅಂತ ಹೇಳ್ತೀವಿ ನಾವು. 2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಏನು ಆಕ್ಸಿಜನ್, 2 ಕೂಡಿ ನೀರು ಆಗ್ತೈತಿ ಅಂತ. ಈ ಸತ್ಯ ಭಾರತದೊಳಗೂ ಅಷ್ಟೇ, ಇಂಗ್ಲೆಂಡ್ನೊಳಗಷ್ಟು, ಇಟಲಿ ಒಳಗೆ ಹೋದರೂ ಇಷ್ಟೇ. ಇದು ಬದಲಾಗೋದಿಲ್ಲ. ಇದು 2 + 2 = 4 ಅಷ್ಟೇ. ಇದು ಅದಕ್ಕೆ ಈ ಸತ್ಯ ತಿಳ್ಕೊಂಡು ಬದುಕಬೇಕು ಮನುಷ್ಯ. ಇದು ಶಾಶ್ವತ ಸತ್ಯ. ಈ ತೋರುವ ಜಗತ್ತೇನಿದೆ ಇದು ಒಂದು ತೆರೆ, ಇದು ತಾತ್ಪೂರ್ತಿಕ ಸತ್ಯ. ಆದರೆ ಇದರೊಳಗಿರುವಂಥ ದೇವ ಸತ್ಯ ಏನೈತಿ ಅದು ಶಾಶ್ವತ ಸತ್ಯ. ಇಲ್ಲಿ ಒಂದು ತಾತ್ಪೂರ್ತಿಕ ಸತ್ಯ, ಇನ್ನೊಂದು ತಾತ್ವಿಕ ಸತ್ಯ. ಒಂದು ದೇಶ ಕಾಲ ಇವುಗಳನ್ನು ಮೀರಿ ನಿಂತಿರುವ ಸತ್ಯ ಏನಿದೆ ಆ ಸತ್ಯ ವಸ್ತುವಿಗೆ ನಾವು ದೇವರು ಅಂತ ಕರಿತೀವಿ. ಆ ಸತ್ಯ ವಸ್ತುವಿಗೆ ದೇವರು ಅಂತ ಕರಿತೀವಿ. ವಿಜ್ಞಾನಿ ಅದಕ್ಕೆ ಶಕ್ತಿ ಅಂತ ಕರೆದಿರಬಹುದು, ವಿಜ್ಞಾನಿ ಶಕ್ತಿ ಅಂತ ಕರೆದಿರಬಹುದು, ತತ್ವಜ್ಞಾನಿ ಅದಕ್ಕೆ ಸತ್ ಅಂತ ಕರೆದಿರಬಹುದು, ಒಬ್ಬ ಭಾವುಕ ಭಕ್ತ ಅದಕ್ಕೆ ದೇವರಂತ ಕರೆದಿರಬಹುದು. ನಾಮಗಳಿಂದ ವ್ಯತ್ಯಾಸ ಇರಬಹುದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅದು ಸತ್ಯ, ಸತ್ಯಕ್ಕೆ ನಾವು ದೇವರು ಅಂತ ಕರಿತೀವಿ. ಸತ್ಯ ಬೇರೆಯಲ್ಲ, ದೇವರು ಬೇರೆಯಲ್ಲ. ಅಲ್ಲ, ಇದು ಎಲ್ಲರೇ ಸಿಗ್ತಾನ್ರಿ, ಹುಡುಕಬೇಕಲ್ಲ ನಾವು. ಇದು ಸತ್ಯ, ದೇವರು ಎಲ್ಲೈತಿ? ಇದು ಯಾರೋ ಒಬ್ಬ ಹೊಂಟನಂದು ಹುಡುಕೋ ಅಂತ. ಎಲ್ಲಿ ಹೊಂಟ? ಯಾರೋ ಹೇಳಿದ್ರಂತ, ಪೂರ್ವಕ್ಕದ ನೋಡ್ರಿ ದೇವ್ರು ಹೋಗ್ರಿ ಅಂತ. ಅವ ಪೂರ್ವಕ್ಕೆ ಹೋದ, ಸಿಗಲಿಲ್ಲ. ಯಾರೋ ಒಬ್ರು ಹೇಳಿದ್ರು ಪಶ್ಚಿಮಕ್ಕದ ನೋಡಿ ಹೋಗು ಅಂತ. ಅವ ಪಶ್ಚಿಮಕ್ಕೆ ಹೋದ, ಪಶ್ಚಿಮಕ್ಕೂ ಸಿಗಲಿಲ್ಲ. ಪೂರ್ವ ಮುಗೀತು, ಪಶ್ಚಿಮ ಮುಗೀತು. ನಿರಾಶೆಯಾಗಿ ಬರಾಕತ್ತಿದ್ದ. ಬರಾಗ ಒಬ್ಬ ಯಜಮಾನ ಮನುಷ್ಯ ಕುಂತಿದ್ನಂತ. ಅವ ಕೇಳ್ದ, ಯಾಕೋ ಮುಖದ ಮೇಲೆ ಭಾಳ ಬಾಡಿತೆಲ್ಲ, ಖಿನ್ನತೆ ಐತಿ ಮುಖ ಯಾಕ ಅಂತ. ಅವಾಗ ಅವ ಹೇಳ್ದ, ದೇವ್ರನ್ನ ಹುಡುಕಕ್ಕೆ ಹೊಂಟೀನಿ, ಸತ್ಯ ವಸ್ತು ದೇವರನ್ನು ಹುಡುಕಕ್ಕೆ ಹೊಂಟೇನೆ. ಅವಾಗ ಹುಡುಗಂದ ಅವ ಯಜಮಾನಂದ, ನನ್ನ ದೇವರು. ಇಲ್ಲ, ಸಿಕ್ಕಿಲ್ಲ. ಎಲ್ಲೆಲ್ಲಿ ಹುಡುಕಿ ನೀನು? ಪೂರ್ವಕ್ಕೆ ಹುಡುಕಿನೇ ಸಿಕ್ಕಿಲ್ಲ, ಪಶ್ಚಿಮಕ್ಕೆ ಹುಡುಕಿನೇ ಸಿಕ್ಕಿಲ್ಲ. ಅವ ಅಂದ, ದೇವರು ಪೂರ್ವದೊಳಗೂ ಇಲ್ಲ, ಪಶ್ಚಿಮದೊಳಗೂ ಇಲ್ಲ, ಅದಾನ ಅಂತಂದ. ಆ ಯುವಕನಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಪೂರ್ವ ಹುಡುಕಿನೇ ಸಿಕ್ಕಿಲ್ಲ, ಪಶ್ಚಿಮ ಹುಡುಕಿನೇ ಸಿಕ್ಕಿಲ್ಲ, ಅದಾನಂತೀಯಲ್ಲ, ಎಲ್ಲಿ ಅದಾನ ತೋರಿಸು ನೀನು. ಅವಾಗ ಅವ ಹೇಳ್ದ, ಪೂರ್ವ ಎಲ್ಲೈತಿ, ಪಶ್ಚಿಮ ಎಲ್ಲೈತಿ ತೋರಿಸು ಮೊದಲು ಅಂದವ. ನೋಡು, ನಾ ಯಾವ ಜಾಗದಾಗ ನಿಂತಿನಲ್ಲ ಅಲ್ಲಿಂದ ಮುಂದೆ ಪೂರ್ವ, ನನ್ನ ಹಿಂದಿನಿಂದ ಪಶ್ಚಿಮ ಅಂತ ಹುಡುಗ ಹೇಳ್ದ. ಅವಾಗ ತಿಳಿದ ಮನುಷ್ಯ ಹೇಳ್ದ, ನೋಡು, ದೇವರು ಹೀ ಈಸ್ ನೈದರ್ ಇನ್ ದಿ ಈಸ್ಟ್ ನಾರ್ ಇನ್ ದಿ ವೆಸ್ಟ್. ದೇವರು ಪೂರ್ವಕ್ಕೂ ಇಲ್ಲ, ಪಶ್ಚಿಮಕ್ಕೂ ಇಲ್ಲ. ಪೂರ್ವ ಪಶ್ಚಿಮ ಎಲ್ಲಿ ಕೂಡ್ತವಲ್ಲ ಅಲ್ಲದಾನ. ಪೂರ್ವ ಪಶ್ಚಿಮ ಹೊರಗಲ್ಲ, ಪೂರ್ವ ಮುಂದೈತಿ, ಪಶ್ಚಿಮ ಹಿಂದೈತಿ. ಪೂರ್ವ ಪಶ್ಚಿಮ ನಿನ್ನ ಎದೆಯೊಳಗೆ ಕೂಡ್ತವಲ್ಲ, ದೇವರು ಇರೋದು ನಿನ್ನ ಎದೆಯೊಳಗದಾನ, ಹೊರಗೆ ಹುಡುಕಬೇಡ ನೀನು.
ಸತ್ಯ ನನ್ನ ಎದೆಯೊಳಗೈತಿ, ನಾವು ಹೊರಗೆ ಹುಡುಕಾಕತ್ತೀವಿ, ಕಾಣುವಲ್ದಷ್ಟ. ಅದು ಸತ್ಯ ಅನ್ನೋದು ನಮ್ಮ ಎದೆಯಾಗೈತಿ, ಕಂಡಿಲ್ಲ, ನಾವು ಹೊರಗೆ ಹುಡುಕಾಕತ್ತೀವಿ. ಅದು ಈ ಹಳ್ಳ್ಯಾಗ ಗಾಡಿ ತೊಗೊಂಬರ್ತಾರೆ ನೋಡ್ರಿ, ಈ ಎತ್ತಿನ ಬಂಡಿ ಇದ್ದು ಅಲ್ಲಿ ಹಿಂದಕ್ಕೆ ಚಕ್ಕಡಿ, ಈ ಕಣಕಿ ತೊಗೊಂಡು ಹೋಗ್ತಿದ್ರು ನೋಡಿ, ಮೇವು ತೊಗೊಂಡು ಹೋಗ್ತಿದ್ರು, ಗೊತ್ತೈತಿಲ್ಲ ನಿಮ್ಗೆ? ಹಳ್ಳಿಗೆ ಅವಾಗ ಯಾವ ಊರಾಗ ಬೆಳೀತಿದ್ರು, ಅಲ್ಲಿಂದ ಚಕ್ಕಡಿ ತೊಗೊಂಡು ಒಂದು ದೊಡ್ಡ ಹುಲ್ಲಿನ ಬಂಡಿ, ಮೇವು ಕಣಕಿ ತೊಗೊಂಡು ಒಂದು ಹುಡುಗ ಬಂಡಿ ಹೊಡ್ಕೊಂಡು ಹೊಂಟಿದ್ನಂತ. ಹೋಗುವಾಗ ಒಂದು ಊರು ಮುಂದೆ ಹೋದ್ರು, ಇವು ಹಂಪ್ಸ್ ಇರ್ತಾವಲ್ಲ, ಹಂಪ್ಸ್, ಅದು ಬಂಡಿ ಒಗ್ಗಾಲಿಯಾಗಿ ಹೊತ್ಕೊಂಡು ಬಿತ್ತು ಕೆಳಗೆ. ಬಿದ್ದ ತಕ್ಷಣ ಈ ಊರನ್ನ ಮಂದಿ ಎಲ್ಲೇ ಇದ್ದರು, ಹುಡುಗನ್ನ ಹೆಂಗೋ ಮಾಡಿ ಎಳತ್ತು ತೆಗೆದ್ರು, ನೀರು ಹೊಡೆದ್ರು, ಉಸುಲು ಬಂದಂಗೆ ಆತು. ಅದು ಹುಡುಗ ಅಂತಿತ್ತಂತ, ನಮ್ಮ ಅಪ್ಪ ಬೈತಾನ್ರಿ ನನಗೆ, ನಮ್ಮ ಅಪ್ಪ ಬೈತಾನ. ಇರ್ಲಿ ಬಿಡುವ, ನಾವು ಹೇಳ್ತೀವಿ ಅಂತ ಕರ್ಕೊಂಡು ಹೋದ್ರು, ಚಹಾ ಕುಡಿಸಿದ್ರು. ಚಹಾ ಕುಡಿಯಾಗೋದು ಅಂತಿತ್ತಂತ, ಇಲ್ರಿ ನಮ್ಮ ಅಪ್ಪ ಬೈತಾನ್ರಿ ನನಗೆ, ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ, ಬೈತಾನ್ರಿ. ಅವಾಗ ಇಲ್ಲ ನಾವೆಲ್ಲ ಹೇಳ್ತೀವಿ ತಗೋ ಸ್ವಲ್ಪ ಊಟ ಮಾಡಂದು 8 ರೊಟ್ಟಿ ತಿಂದು ಹಂಗೆ ಅನ್ಕೊಂತಾನೆ. ಮತ್ತೊಂದು ಬೊಗಣೆ ಅನ್ನ ತಂದಿಟ್ರು ತಿಂದ. ಉಣ್ತಿದ್ದ, ಅನ್ನದ ಬಿಡ್ತಿದ್ದಿಲ್ಲ, ಇಲ್ರಿ ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ ನನಗೆ, ಬೈತಾನ ಬಡಿತಾನ. ಇರ್ಲಿ ಬಿಡೋ, ನಾವು ಹೇಳ್ತೀವಿ, ಒಂದು ಸ್ವಲ್ಪ ಮೈ ಕೈ ಪೆಟ್ಟಾಗೈತಿ, ರೆಸ್ಟ್ ಮಾಡೋಣ. 2 ತಾಸು ಮುಕ್ಕೊಂಡು ಅವಾಗ ಅನ್ಕೊಂತ ಮುಕ್ಕೊಂಡು, ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ ರೀ, ನಮ್ಮ ಅಪ್ಪ ಬೈತಾನ. ಎದ್ದ ಮತ್ತೆ ಚಹಾ ಮಾಡಿ ಕೊಟ್ಟರು, ಚಹಾ ಕುಡಿಯಾಗಾರ ಸುಮ್ಮನೆ ಕುಡಿಬೇಕು, ಇಳಿಲ್ರಿ ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ, ಬೈತಾನ ನನಗೆ. ಅವು ಯಜಮಾನ್ ಮನ್ಸಾಗಿ ತಲೆ ಕೆಟ್ಟಾಗ ಅಲ್ಲಿಂದ ಹೇಳಕತ್ತಿ, ನಮ್ಮ ಅಪ್ಪ ಬೈತಾನೆ, ಹೇಳು ಅವ ಎಲ್ಲಿ ಅದನ್ನು ಹೇಳಿ, ನಾ ಹೇಳ್ತೀನಿ. ಅವ ಬಂಡಿ ಬುಡಕ್ಕೆ ಬಿದ್ದಾನ್ರಿ ಅಂದವ. ಅವ ಬಂಡಿ ಬುಡಕ ಇದ್ದ, ಕಂಡಿಲ್ಲ ಅಷ್ಟೇ. ಆದ್ರೆ ನಮಗೂ ಹಂಗೆ ದೇವ್ರು ಎದೆಯೊಳಗೆ ಅದನ್ನು ಕಂಡಿಲ್ಲ, ಹೊರಗೆ ಹುಡುಕಾಕತ್ತೀವಿ ನಾವು ಅಷ್ಟು. ಖುದ್ ಪೇ ಖುದಾ ಹೈ, वो कहाँ जुदा है, खुद पे खुदा है वो कहाँ जुदा है, इस बात को जो नहीं समझा वो गदा है ಅಂತ. ದೇವ್ರು ಹೊರಗಿಲ್ಲ, ದೇವ್ರು ಒಳಗದಾನ ಅನ್ನೋ ಸತ್ಯ ತಿಳ್ಕೊಬೇಕು ನಾವು ಅಷ್ಟೇ. ನಾವೇನು ಮಾಡಾಕತ್ತೀವಿ ಅಂದ್ರೆ ಹೊರಗೆ ಹುಡುಕಾಕತ್ತೀವಿ. ನಾವೇನು ಮಾಡಾಕತ್ತೀವಿ, ನಾವು ಹೇಳಿವಿಲ್ಲ ಹೆಂದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಏನು ಯಾವಾಗ ಧರ್ಮದ ಗ್ಲಾನಿ ಆಗ್ತೈತಿ, ಧರ್ಮ ಹಾಳಾಗ್ತೈತಿ, ಯಾವಾಗ ದೇವ್ರು ಹುಟ್ಟಬೇಕು ಅಂತ ಅವತಾರ ತಾಳ್ಬೇಕಂತ ಓದಿವೇ ಇಲ್ಲ. ಎಲ್ಲಿ ಧರ್ಮ ಹಾಳಾಗೈತಿ ಅಂದ್ರೆ ಹೊರಗಲ್ಲ, ನನ್ನ ಮನುಷ್ಯನ ಮನಸ್ಸೇ ಒಂದು ರಣರಂಗ ಆಗೈತಿ. ಮನುಷ್ಯನ ಮನಸ್ಸೇ ಒಂದು ದೊಡ್ಡ ರಣರಂಗ ಆಗೈತಿ. ಇದಕ್ಕಿಂತ ದೊಡ್ಡ ರಣರಂಗ ಭೂಮಿ ಎಲ್ಲೈತಿ ಹೇಳಿ? ದೇವರು ಹೊರಗೆ ಅವತಾರ ತಾಳೋದು ಬೇಕಾಗಿಲ್ಲ, ದೇವರು ನನ್ನ ಎದೆಯೊಳಗೆ ಅವತಾರ ತಾಳಬೇಕಾಗೈತಿ. ನಾವೇನು ತಿಳ್ಕೊಂಡಿವಿ, ಮನುಷ್ಯನಿಗೆ ದೇವರು ಜನ್ಮ ಕೊಟ್ಟ ಅಂತ ಹೇಳ್ತೀವಿ. ಮನುಷ್ಯನಿಗೆ ದೇವರು ಜನ್ಮ ಕೊಡೋದು ಮುಖ್ಯ ಅಲ್ಲ, ಮನುಷ್ಯ ತನ್ನ ಎದೆಯೊಳಗೆ ದೇವರಿಗೆ ಜನ್ಮ ಕೊಡಬೇಕಷ್ಟೆ. ಮನುಷ್ಯನಿಗೆ ದೇವರು ಜನ್ಮ ಕೊಟ್ಟ ಅನ್ನೋದು ಸೃಷ್ಟಿಯ ಸಂವಿಧಾನ. ಆದ್ರೆ ನನ್ನ ಎದೆಯಾಗ ನಾನು ದೇವರಿಗೆ ಜನ್ಮ ಕೊಟ್ಟೆ ಅನ್ನೋದು ಸೃಷ್ಟಿಗೊಂದು ಸಮಾಧಾನ. ಇದನ್ನು ಕಲಿಬೇಕು ಮನುಷ್ಯ. ಇದು ನಾವು ಹೊರಗೆ ಅವನ ಅವತಾರ ನೋಡಾಕತ್ತೀವಿ, ಅವನ ಅವತಾರ ಹೊರಗೆ ಬೇಕಾಗಿಲ್ಲ, ದೇವರು ನಮ್ಮ ಎದೆಯೊಳಗೆ ಅವನ ಅವತಾರ ಬೇಕಾಗೈತಿ. ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ, ಮತ್ತೊಮ್ಮೆ ಅವತರಿಸು ಸತ್ಯಾವತಾರ ಅಂತ ಹೇಳಿಲ್ಲೇನು ಕವಿಗಳು? ಎಲ್ಲಿ ದೇವನ ಅವತಾರ ಆಗಬೇಕಾಗೈತಿ ಅಂದ್ರೆ ನಮ್ಮ ಎದೆಯೊಳಗೆ ದೇವರ ಅವತಾರ ಆಗಬೇಕಾಗೈತೆ ಅಷ್ಟೆ. ದೇವರು ನಾವು ಎದಕ್ಕೆ ಅವತಾರ ತೊಟ್ಟಾನಂದ್ರೆ ಕೇಳಿವೇ ಇಲ್ಲ. ಅದು ಏನು ಮಾಡ್ಯಾನಪ್ಪ ಹಿಂದೆ ಅವತಾರ, ಎದಕ್ಕೆ ಭಾಳ ಮಂದಿಗೆ ಸಂಹಾರ ಮಾಡೋಕೆ ಅವತಾರ ತೊಟ್ಟಾನಂತ ಕೇಳಿವೇ ಇಲ್ಲ ನಾವು. ದೇವರು ಸಂಹಾರ ಮಾಡೋಕೆ ಅವತಾರ ತೊಟ್ಟಿದ್ದು ಸಾಕು, ಇನ್ನು ಸರ್ವೋದಯಕ್ಕಾಗಿ ದೇವರ ಅವತಾರ ತೊಡಬೇಕಾಗೈತೆ, ಸರ್ವರ ಏಳಿಗೆಗಾಗಿ ದೇವರ ಅವತಾರ ತೊಡಬೇಕಾಗೈತೆ ಅಷ್ಟೆ. ಅದಕ್ಕೆ ದೇವರು ಅನ್ನೋದು ಅವತಾರ ಗುಡ್ಯಾಗಲ್ಲ, ನನ್ನ ಎದೆಯಾಗ ತಾಳಬೇಕಷ್ಟೆ. ಅದಕ್ಕೆ ಪತಂಜಲ ಮಹರ್ಷಿಗಳು ಏನು ಹೇಳಿದ್ರು ಅಂದರೆ, 2ನೇ ನಿಯಮ ಸತ್ಯ. ಇದು ಯಾವಾಗ ನಿನ್ನ ಎದೆಯೊಳಗೆ ಸತ್ಯ ಜನ್ಮ ತಾಳ್ತೈತಲ್ಲ, ನಿನ್ನ ಎದೆಯೊಳಗೆ ಸತ್ಯ ದೇವರು ಜನ್ಮ ತಾಳಿದ ಕ್ಷಣ ನಿನ್ನ ಸಂಕಲ್ಪ ಸಿದ್ಧಿಯಾಗ್ತವ, ನೀನೊಬ್ಬ ದೈವಿ ಪುರುಷ ಆಗ್ತಿ ಅಷ್ಟೆ. ದೇವನನ್ನು ಹೊರಗೆ ಗುಡಿಯೊಳಗೆ ಹುಡುಕೋದಲ್ಲ, ದೇವರನ್ನು ಎದೆಯಾಗ ಹುಡುಕೋದು. ನೀವು ಅನ್ನೋದಲ್ಲ, ದೇವರು ಗುಂಡುಗಡಿಗೆ ಹಾಕುವಂಥ ಶಬ್ದ ಐತಿಲ್ಲ ನಿಮ್ಮ ಕಡೆ, ನಾವು ಗುಂಡುಗಡಿಗಾಗ ಹಾಕಿಟ್ಟಿವಿ ಅಷ್ಟ. ಅದರ ಅರ್ಥ ಗುಂಡುಗಡಿಗಾಗಲ್ಲ, ದೇವರನ್ನು ಗುಂಡುಗಡಿಗಾಗ ಹಾಕೋದಲ್ಲ, ದೇವರನ್ನು ಎದೆಯ ಗುಂಡಿಗೆಯೊಳಗೆ ಹಾಕು ಅನ್ನೋದು ನಿಜವಾದ ಅದರ ಅರ್ಥ ಅಷ್ಟೆ. ನಾವು ಅದನ್ನು ಕಟ್ಟಿ ಅಲ್ಲಿ ಒಗೆದಿಟ್ಟು ಇವ ಉಂಡಾಡಿ ಗುಂಡಾಗ್ಯಾನ, ಇವ ಗುಂಡುಗಡಿಗೆ ಹೋಗಿ.
ಇದನ್ನು ಒಳಗೆ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು, ದೇವನನ್ನು ಹೊರಗೆ ಪ್ರತಿಷ್ಠಾಪನೆ ಮಾಡುವುದಲ್ಲ. ದೇವನು ನನ್ನ ಎದೆಯೊಳಗೆ ಪ್ರತಿಷ್ಠಾಪನೆ ಆಗಬೇಕು ದೇವರು. ಅದಕ್ಕೆ ದೇವ ಸತ್ಯ ಯಾವಾಗ ನಿನ್ನ ಹೃದಯದೊಳಗೆ ಪ್ರತಿಷ್ಠಾಪನೆ ಆತೋ ನಿನ್ನ ಜೀವನವೇ ಪೂಜೆ ಆಗ್ತೈತಿ, ನಿನ್ನ ದೇಹವೇ ದೇವಾಲಯ ಆಗ್ತೈತಿ, ನಿನ್ನ ಮನಸ್ಸೇ ಗರ್ಭಗುಡಿ ಆಗ್ತೈತಿ. ನೀನು ಮಾಡುವ ಸಕಲ ಕ್ರಿಯೆಗಳೆಲ್ಲ ದೇವನ ಪೂಜೆಗಳಾಗ್ತವೆ. ಅದಕ್ಕೆ ಶರಣರಂತಾರ, ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ಘನಕ್ಕೆ ಘನ ಮಹಿಮ ನೆಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಹೆಸರು, ಅವರ ವಚನಾಂಕಿತ ಅಖಂಡೇಶ್ವರ. ಎಷ್ಟು ಚಂದ ಇಟ್ಟಾರ ನೋಡ್ರಿ ಹೆಸರು, ಅಖಂಡೇಶ್ವರ. ಅವ್ರ ದೇವ್ರಿಗೆ ಹೆಸರಿಟ್ಟಾರ ಅವರು. ನಮ್ಮ ದೇವರ ಮನೆ ದೇವ್ರು ಬೇರೆ, ಮನದ ದೇವ್ರು ಬೇರೆ, ಜಾತಿ ದೇವ್ರು ಬೇರೆ, ಧರ್ಮ ದೇವ್ರು ಬೇರೆ, ನಡ್ಕೊಳ್ಳೋ ದೇವ್ರು ಬೇರೆ. ಅವ್ರ ನಮ್ಮ ದೇವ್ರು ಕಂಡು ತುಂಡಾಗ್ಯಾವ. ಆದರೆ ಅವ್ರ ದೇವ್ರು ಅಖಂಡೇಶ್ವರ ಅಂತ ಹೆಸರಿಟ್ಟಾರ ಅವರು. ಅಖಂಡೇಶ್ವರ ಅಂತ ಯಾರಿಗೆ ಅನ್ಬೇಕಂದ್ರೆ, ಈಗ ತಾಯಂದಿರದಿರಿ ನೀವು, ಈಗ ತಾಳಿ ಹಾಕ್ಕೊಂತೀರಿ. ತಾಳಿ ನೋಡ್ರಿ, ತಾಳಿಯ ಮಣಿಗಳೆಲ್ಲ ತುಂಡು ಭಿನ್ನದಾವ. ಆದರೆ ತಾಳಿಯನ್ನು ಪೋಣಿಸಿದ ದಾರ ಅಖಂಡ ಐತದ. ಹಂಗೆ ಈ ಜಗತ್ತು ನೋಡಲಿಕ್ಕೆ ಖಂಡವಾಗಿ ಕಂಡರೂ ಈ ಜಗತ್ತನ್ನು ಪೋಣಿಸಿದ ಸೂತ್ರ ದೇವರು ಅವನ ಅಖಂಡ ಇರುವುದಕ್ಕಾಗಿ ಅವನ ಅಖಂಡೇಶ್ವರ ಅಂತ ಹೆಸರು. ಅವನು ಅಖಂಡೇಶ್ವರ. ಅವ ಅಂತನ ಮನುಷ್ಯನೇ ಜೀವನವೇ ಒಂದು ಪೂಜೆ ಆಗಬೇಕು. ಪೂಜೆ ಅಂದ್ರೆ ಗುಡಿಯಾಗ ಹೋಗಿ ಮಾಡೋದಲ್ಲ, ನಿನ್ನ ದೇಹ ದೇವಾಲಯ ಆಗಬೇಕು. ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ. ನಿನ್ನ ಮನಸ್ಸು ಗರ್ಭಗುಡಿಯಾಗಬೇಕು, ನಿನ್ನ ದೇಹ ದೇವಾಲಯ ಆಗಬೇಕು, ನಿನ್ನ ಎದೆಯೊಳಗ ಪರಮಾತ್ಮನ ಪ್ರತಿಷ್ಠಾಪನೆಯಾಗಬೇಕು. ಅದಕ್ಕೆ ಸತ್ಯ ದೇವರು ಅಂತ ಕರೀತಾರೆ. ಇಷ್ಟು ಪ್ರತಿಷ್ಠಾಪನೆ ಆಯಿತು ಅಂದ್ರೆ ನೀ ಏನು ಮಾತಾಡಿದ್ದೆಲ್ಲ ಸದ್ವಚನ. ಅದು ಯಾಕಂದ್ರೆ ಒಳಗೆ ಸತ್ಯ ದೇವ ಇರ್ತಾನೆ. ಏನು ವಿಚಾರ ಮಾಡ್ತೀಯ ಅದು ಸದ್ ವಿಚಾರ, ಏನು ಕೆಲಸ ಮಾಡ್ತೀಯ ಅದು ಸದಾಚಾರ, ಏನು ಭಾವಿಸ್ತೀಯ ಅದು ಎಲ್ಲ ಸದ್ಭಾವ. ಯಾಕಂದ್ರೆ ನಿನ್ನ ಜೀವನವೇ ಪೂಜೆ ಆಗ್ತೈತಿ, ದೇವರಿದೆ ಕುಂತಾನೆ. ನೀನು ದೇವರನ್ನು ಗುಡಿಯೊಳಗೆ ಪೂಜೆ ಮಾಡುವನಲ್ಲ, ನಿನ್ನ ಎದೆಯೊಳಗಿಟ್ಟು ಪೂಜೆ ಮಾಡವ. ಅದಕ್ಕೆ ನಿನ್ನ ಜೀವನವೇ ಒಂದು ಆರಾಧನೆ. ನಾವು ದೇವರನ್ನು ಗುಡಿಯೊಳಗಿಟ್ಟು ಪೂಜೆ ಮಾಡುವುದಲ್ಲ, ದೇವರನ್ನು ಎದೆಯೊಳಗಿಟ್ಟು ಪೂಜೆ ಮಾಡಿದ್ರೆ ಜೀವನ ಒಂದು ಬದುಕೇ ಆರಾಧನೆ ಅಷ್ಟೆ. ಬದುಕು ಆರಾಧನೆಯಾಗಬೇಕು, ಬದುಕೊಂದು ಪೂಜೆಯಾಗಬೇಕಲ್ಲ. ಹೆಂಗೆ ಬದುಕಬೇಕು ಮನುಷ್ಯ? ಸದಾಚಾರಿಯಾಗಿ ಬದುಕೋದು. ಸತ್ಯವನ್ನು ನೀ ಅರಿತಿ ಅಂದ್ರೆ ಅದು ಜ್ಞಾನ ಮಾರ್ಗ. ಸತ್ಯವನ್ನು ತಿಳಿದ್ರೆ ಜ್ಞಾನ ಮಾರ್ಗ. ಸತ್ಯವನ್ನು ನಂಬುದಿ ಅಂದ್ರೆ ಭಕ್ತಿ ಮಾರ್ಗ. ಸತ್ಯವನ್ನು ಆಚರಣೆ ಮಾಡಿದೆ ಅಂದರೆ ಕರ್ಮ ಮಾರ್ಗ. ಇವೆಲ್ಲವನ್ನು ತಿಳಿದಿ ಅಂದರೆ ಅದೇ ಮುಕ್ತಿ ಮಾರ್ಗ, ಜೀವನ ಮುಕ್ತಾವಸ್ಥೆ ಅಂತ ಕರೆದ್ರೆ ಅದಕ್ಕೆ. ಇದನ್ನು ತಿಳಿದು ಬದುಕೋದು ಮನುಷ್ಯ. ದೇವರು ನಿನ್ನ ಎದ್ಯಾಕೆ ಕುಂತ ಅಂದ್ರೆ ನೀ ಏನು ಕೆಲಸ ಮಾಡ್ತಿ? ಸದಾಚಾರಿ ನೀನಷ್ಟೆ. ಸದಾಚಾರಿಯಾಗಿ ಬದುಕಬೇಕು ಮನುಷ್ಯ. ಸದಾಚಾರ ಅಂದ್ರೆ ಸಂತರ ಆಚರಣೆ. ಏನು ದೊಡ್ಡವರು ತಿಳಿದು ಬದುಕ್ಯಾರಲ್ಲ ಆ ಆಚರಣೆ. ಹೆಂಗೆ ಬದುಕಿದ್ರು ಇಲ್ಲಿ ಬದುಕಲಿಲ್ಲ ಏನು? ಎಷ್ಟು ಜನ ಹೇಗೆ ಬದುಕಿದ್ರು, ಎಷ್ಟು ದೊಡ್ಡವರು ಬದುಕಿದ್ರು. ನಾವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹೆಸರು ಕೇಳಿವಿ. ವಿಶ್ವೇಶ್ವರಯ್ಯನವರು ಎಷ್ಟು ದೊಡ್ಡವರು, ಎಷ್ಟು ಆಚಾರಶೀಲರು. ಇವತ್ತು ಮಂಡ್ಯ ಮೈಸೂರು ಕಡೆ ಹೋದ ಜನ ಅವರು KRS ಕಟ್ಟಿದ್ರು. ಅವರೇ ಅದನ್ನು ಡಿಸೈನ್ ಮಾಡಿದ್ದು. KRS ಕಟ್ಟಿದ್ದಕ್ಕಾಗಿ ಇವತ್ತಲ್ಲೆಲ್ಲ ನೀರಾವರಿ. ಜನ ಟ್ರೇನ್ನೊಳಗೆ ಬಸ್ಸಿನೊಳಗೆ ಮಂಡ್ಯ ಮೈಸೂರು ಕಡೆ ಹೋಗೋರು ಬೆಳೆದ ತೆಂಗು, ಬೆಳೆದ ಬಾಳೆ, ಬೆಳೆದ ಕಬ್ಬ, ಬೆಳೆದ ಭತ್ತ ಹಸಿರು ನೋಡಿ ಇದು ತೆಂಗ, ಇದು ಬಾಳೆ, ಇದು ಕಬ್ಬು ಅಂತ ಹೇಳೋದಿಲ್ಲ. ಅಂತ ಆ ಹಸಿರು ನೋಡಿ ಇದು ಬಾಳೆ, ತೆಂಗು, ಕಬ್ಬು ಅಂತ ಹೇಳೋದಿಲ್ಲ. ಇದು ಏನೇನು ಕಾಣ್ತೈತೆಲ್ಲ ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ. ಅಂಥ ವಿಶ್ವೇಶ್ವರಯ್ಯನವರು KRS ಕಟ್ಟಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಒಡೆಯರಿದ್ರಂತ. ಇವರು ಅದನ್ನೆಲ್ಲ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ ಕೃಷ್ಣರಾಜ ಒಡೆಯರ್ ಹತ್ರ ಎದುರಿಟ್ಟಾಗ ಕನ್ನಂಬಾಡಿ ಕಟ್ಟಬೇಕು, ಉಪಯೋಗ ಆಗ್ತೈತೆ ರೈತರಿಗೆ. ಆವಾಗ ಕೃಷ್ಣರಾಜ ಒಡೆಯರು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರಂತ. ರೊಕ್ಕ ದುಡ್ಡು ಎಲ್ಲಿಂದ ತರೋದು? ಅವ್ರು ಹಠ ಹಿಡಿದು ಒಪ್ಸಿದ್ರಂತ ಅವ್ರಿಗೆ, ನೀವು ಮಾಡಲೇಬೇಕಿದನ್ನಂತ. ಯಾರೋ ಒಬ್ರು ಕೇಳಿದ್ರಂತ ವಿಶ್ವೇಶ್ವರಯ್ಯನವ್ರಿಗೆ, ಅಲ್ಲ
ಮೈಸೂರು ಮಹಾರಾಜರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹತ್ರ ಹೋಗಕ್ಕನ್ನ ಜನ ಹೆದರ್ತಾರ, ನೀವು ಹಠ ಹಿಡ್ದು ಅವ್ರಿಗೆ ಕಂಪೆಲ್ ಮಾಡ್ತೀರಿ, ಆರ್ಡರ್ ಮಾಡ್ತೀರಲ್ಲ, ಈ ಶಕ್ತಿ ನಿಮಗೆ ಎಲ್ಲಿಂದ ಬಂತು ಅಂತ. ಇಷ್ಟು ಧೈರ್ಯ ನಿಮಗೆ ಮಹಾರಾಜರಿಗೆ ಎದೆಗೊಟ್ಟು ಹೇಳುವಂಥ ಧೈರ್ಯ ಎಲ್ಲಿಂದ ಬಂತು ನಿಮಗೆ? ಅವಾಗ ವಿಶ್ವೇಶ್ವರ ಹೇಳಿದ್ನಂತ, ನೋಡು, ಮಹಾರಾಜರಿಗೆ ಸತ್ಯವನ್ನು ಸತ್ಯದಂತೆ ಹೇಳುವ ಎದೆಗಾರಿಕೆ ನನಗೆ ಎಲ್ಲಿಂದ ಬಂತು ಅಂದ್ರೆ, ನಾನು ದಿವಸ ಅರಮನೆಗೆ ಹೋಗುವಾಗ ನಂದೊಂದು ಪಾಕೆಟ್ನಾಗ ರಾಜೀನಾಮೆ ಪತ್ರ ಇಟ್ಕೊಂಡ ಹೋಗಿ ನಾನು ಹಂಗೆ ಹೋಗೋದಿಲ್ಲ ಅಂತ ಹೇಳಿದ್ರಂತ. ಅದಕ್ಕೆ ಆ ಧೈರ್ಯ ಬಂದೈತಿ ನನಗೆ. ನಮ್ಮ ಬಕ್ಕಣದಾಗ ನಾವು ನೌಕರಿಗೆ ಅರ್ಜಿ ಇಟ್ಕೊಂಡು ಹೋಗ್ತೀವಿ, ಅವ ಪ್ರತಿನಿತ್ಯ ರಾಜೀನಾಮೆ ಪತ್ರ ಇಟ್ಕೊಂಡು ಹೋಗ್ತಿದ್ದು. ನನ್ನ ಸತ್ಯದ ಆಚರಣೆಯಿಂದ ಈ ಧೈರ್ಯ ಬರ್ತೈತಿ. ಇವತ್ತು ನಮ್ಮೆಲ್ಲ ಆಫೀಸರ್ಗಳು ಅದೆಲ್ಲ ನೋಡ್ತೀವಲ್ಲ ವ್ಯವಸ್ಥೆಯೊಳಗೆ, ಯಾಕೆ ಧೈರ್ಯ ಇಲ್ಲ, ಯಾಕೆ ಟೆನ್ಷನ್ನು ಅಂದ್ರೆ ನಮಗೆ ಸತ್ಯದ ಆಚರಣೆಯ ಕೊರತೆ ನಮ್ಮಲ್ಲಿ ಐತಷ್ಟೆ. ಸತ್ಯದ ಅನುದಾನದಿಂದ ಜಗತ್ತು ಕಟ್ಟಲಿಕ್ಕೆ ಅವ್ರೇನು ಅನುದಾನದಿಂದ ಕಟ್ಟಲಿಲ್ಲ, ಸತ್ಯದ ಆಚರಣೆಯಿಂದ ಕಟ್ಟಿದ್ರು. ನಮಗೆ ಆ ಧೈರ್ಯ ಇಲ್ಲ ಅಷ್ಟು. ಯಾರೋ ಒಬ್ಬರು ರಿಟೈರ್ಡ್ ಆದ್ರಂತ ಆಫೀಸರ್. ರಿಟೈರ್ಡ್ ಆದಮೇಲೆ ಅವ್ರ ಸ್ನೇಹಿತರಿಗೆ ಹೇಳ್ತಿದ್ರಂತ, ನಮಗೆ ಅರ್ಧ ಪಗಾರ ಬರಕತ್ತೈತೆ ನೋಡ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ಅಲ್ರಿ ಮತ್ತು ರಿಟೈರ್ಡ್ ಆಗಿರಿ, ಈಗ ಅರ್ಧ ಪಗಾರ ಬರ್ತೈತಿ. ಅಲ್ಲಿ ರಿಟೈರ್ಡ್ ಆದ್ರೆ ಏನಾಯ್ತು? ಅಲ್ರಿ ರಿಟೈರ್ಡ್ ಆದ್ರೆ ಏನೂ ಕೆಲಸ ಇರೋದಿಲ್ಲ, ಅರ್ಧ ಪಗಾರ ಬರ್ತೈತಿ. ಅಲ್ರಿ ಮೊದಲು ಏನೂ ಕೆಲಸ ಮಾಡ್ತಿದ್ದಿಲ್ಲ, ಅವು ಪೂರ ಕೊಡ್ತಿದ್ರು, ಈಗ ಯಾಕೆ ಅರ್ಧ ಕೊಡ್ತಾರ ಗೊತ್ತಾಗುವಲ್ಲ. ಅಂದರೆ ಎರಡೂ ಸೇಮ್, ನಾವು ರಿಟೈರ್ಡ್ ಆದರೂ ಅಷ್ಟೇ ಅದೀವಿ, ಮೊದಲು ನೋ ಡಿಫ್ರೆನ್ಸ್ ಎಟ್ ಆಲ್. ಅಂದ್ರೆ ನಮ್ಮ ಆಚರಣೆಗಳು ಹೆಂಗೆ? ಸತ್ಯದ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಸಮಾಜ. ನಮ್ಮ ಕೊಪ್ಪಳದ ಹತ್ರ ಒಂದು ಕೆನ್ನಾಳ ಅಂತ ಒಂದು ಹಳ್ಳಿ ಐತಿ. ಸತ್ಯದ ಆಚರಣೆ ಹೆಂಗಿರ್ತದೆ? ಮೊನ್ನೆ ಗಣಪತಿ ಹಬ್ಬ ಬಂತು. ಗಣಪತಿ ಹಬ್ಬಕ್ಕೆ ಊರನವರೆಲ್ಲ ಪಟ್ಟಿ ಮಾಡಿದ್ರು. ಪಟ್ಟಿ ಮಾಡಿ ಹುಡುಗರು DJ ತಂದು ಕುಣಿಲಿಲ್ಲ, ಕುಡಿದು ಕುಣಿಲಿಲ್ಲ, DJ ಹಚ್ಚಿ ಗಣಪತಿ ಮುಂದೆ ಕುಣಿಲಿಲ್ಲ. ಅವ್ರು ಏನು ಮಾಡಿದ್ರು ಅಂದ್ರೆ, ಗಣಪತಿ ಇಟ್ಟರು, ಪೂಜಾ ಮಾಡಿದ್ರು, ಬಂದು ದುಡ್ಡೆಲ್ಲ ಊರಿನ ರಸ್ತೆ ಇರಲಿಲ್ಲ, ಸರ್ಕಾರಕ್ಕೆ ಅನುದಾನ ಕೇಳಿಲ್ಲ, ಬಂದು ದುಡ್ಡಿನಿಂದ ತಾವೇ ಊರಿನ ರಸ್ತೆ ಮಾಡಿಕೊಂಡ್ರು. ಅನುದಾನದಿಂದ ಕಟ್ಟುವುದಲ್ಲ, ಆಚರಣೆಯಿಂದ ಕಟ್ಟಬೇಕಾಗ್ತದೆ ಜಗತ್ತನ್ನು. ಆಚರಣೆಯಿಂದ ಕಟ್ಟಬೇಕಾಗ್ತದೆ. ಅದಕ್ಕೆ ಸತ್ಯದ ಆಚರಣೆ ಬಹಳ ಮುಖ್ಯ. ಆಮೇಲೆ ಗಿಣಿಗೇರಿ ಅಂತ ಒಂದು ಊರು ಐತಿ, ಗಿಣಿಗೇರಿ. ಅಲ್ಲೊಂದು 280 ಎಕರೆ ಕೆರೆ ಇತ್ತು. ಅದು ಎಲ್ಲ ಸ್ವಲ್ಪ ಅವರು ಇವರು ಅಕ್ವೈರ್ ಮಾಡ್ಕೊಂಡಿದ್ರು. ಆ ಗಿಣಿಗೇರಿ ಕೆರೆ ಪುನರುಜ್ಜೀವನ ಮಾಡಬೇಕಂತ ನಾವೆಲ್ಲ ಕೂಡಿ, ಹಳ್ಳಿ ಜನ ಕೂಡಿ ಒಂದು ಪ್ರಯತ್ನ ಪಟ್ವಿ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 280 ಎಕರೆ ಕೆರೆ ಹೂಳೆತ್ತಿ, ಒಟ್ಟ ನೀರಿದ್ದಿದ್ದಿಲ್ಲ ಆ ಕೆರೆಯಾಗ. 18 ವರ್ಷ ನೀರಿದ್ದಿದ್ದಿಲ್ಲ, ತುಂಬಿದ್ದಿಲ್ಲ ಕೆರೆ. ಅದನ್ನು ಸುಮಾರು 7-8 ಕಿಲೋಮೀಟರ್ ಎಲ್ಲ ಬಂಡ್ ಮಾಡಿ, ಫೆನ್ಸಿಂಗ್ ಮಾಡಿ, ಮಿಯಾವಾಕಿ ಫಾರೆಸ್ಟ್ ರೆಡಿ ಮಾಡಿ, ಚಿಲ್ಡ್ರನ್ ಪಾರ್ಕ್ ಮಾಡಿ, ಅಲ್ಲೊಂದು ಸಭಾಭವನ ಮಾಡಿ ಕೆರೆ ರೆಡಿ ಆಯ್ತು. 18 ವರ್ಷ ಆಗಲಾರ್ದ ಮಳೆ ಅದೇ ವರ್ಷ ಮಳೆಯಾಗಿ ಕೆರೆ ತುಂಬಿತ್ತು. ಸರ್ಕಾರದ ಅನುದಾನದಿಂದಲ್ಲ, ಹಳ್ಳಿ ಜನ 1 ಕೋಟಿ ರೂಪಾಯಿ ಕೂಡಿಸಿ ಕೆರೆಗೆ ಕೊಟ್ಟರು. ಅನುದಾನದಿಂದಲ್ಲ, ಆಚರಣೆಯಿಂದ ನಮ್ಮ ನಾಡನ್ನು ನಾವು ಕಟ್ಟಬಹುದು, ಬದುಕನ್ನು ಕಟ್ಟಬಹುದು. ನಮ್ಮ ಏನಿಲ್ಲ, ಭಾರತ ಬಂದು ಕರ್ನಾಟಕ ಬಂದು ಹಿಂಗಾದ್ರೆ ದೇಶ ಉದ್ಧಾರ ಆಗೋದೆ ಅಂತ. ಶಾಲೆಗಳು ಬಂದು ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ, ಇಲ್ಲಿ ಶಾಲೆ ಬಂದ್ ಮಾಡ್ತೀವಿ, ಆಸ್ಪತ್ರೆ ಬಂದ್ ಮಾಡ್ತೀವಿ, ಹಾಲು ಬಂದು, ನೀರು ಬಂದು, ಬಾರ್ ಮಾತ್ರ ಬಂದಿಲ್ಲ, ಉಳಿದಿದ್ದೆಲ್ಲ ಬಂದಾಕ. ಮತ್ತು ಅವತ್ತು ಜಾಸ್ತಿ ಇರ್ತಾವೆ. ಹಿಂಗಾದ್ರೆ ದೇಶ ಕಟ್ಟುವುದು ಯಾವಾಗ? ನಾವು ಸದಾಚಾರದಿಂದ ದೇಶ ಕಟ್ಟಬೇಕು. ಮನುಷ್ಯನೊಳಗೆ ಸದಾಚಾರ ಇರಬೇಕು, ಸದ್ಬುದ್ಧಿ ಇರಬೇಕು, ಸದ್ಭಾವ ಇರಬೇಕು. ನಮ್ಮ ಬುದ್ಧಿ ಹೆಂಗಾಗ್ಯಾವಂದ್ರೆ ಸ್ವಲ್ಪ ಕೆಟ್ಟಾವ. ಯಾವಾಗ ದೇವರು ಎದ್ಯಾಗ ಕುಂತ ದೈವಿ ಭಾವ ಇತ್ತು ಅಂದ್ರೆ ಸದ್ಬುದ್ಧಿ, ಬರೇ ಬುದ್ಧಿ ಇರೋದಿಲ್ಲ, ಸದ್ಬುದ್ಧಿ ಇರ್ತೈತಿ. ಅದು ಸದ್ಬುದ್ಧಿ ಏನು ಮಾಡ್ತೈತಿ ಅಂದ್ರೆ ವಿಚಾರ ಮಾಡಾಕತ್ತೈತಿ. ಸದ್ವಿಚಾರ ಅಂತ ಕರೀತಾರೆ ಅದಕ್ಕೆ. ಯಾವುದು ಸರಿ ಯಾವುದು ತಪ್ಪು ಅಂತ ಸ್ವಲ್ಪ ವಿಚಾರ ಮಾಡಕ್ಕೆ ಹಸ್ತೈತಿ. ಸರಿ ತಪ್ಪುಗಳನ್ನು ವಿಚಾರ ಮಾಡಕ್ಕೆ ಹಸ್ತೈತಿ. ಈಗ ನೀವು ಮನ್ಯಾಗ ಇದು ಏನೂ ಆರಾಮಿಲ್ಲ ಅಂತ ತಿಳ್ಕೊಡ್ರಿ, ಸ್ಕ್ಯಾನ್ ಮಾಡಿಸ್ತೀರ ಇಲ್ಲ? ಸ್ಕ್ಯಾನ್ ಏನು ಮಾಡ್ತೈತಿ ಅಂದ್ರೆ ಎಲ್ಲಿ ದೋಷ ಐತಿ ಅದು ತೋರಿಸ್ಕೊಡ್ತೈತಿ. ಹಂಗೆ ಮನುಷ್ಯನಿಗೆ ಸದ್ವಿಚಾರ ಅಂದ್ರೆ ಎಲ್ಲಿ ತಪ್ಪೈತಿ ತೋರಿಸ್ಕೊಡ್ತೈತಿ, ನಾ ಏನು ತಪ್ಪು ಮಾಡ್ತೇನೆ. ಈಗ ಕಾಯಿಪಲ್ಯ ಮಾರ್ಕೆಟಿಗೆ ಹೋಗ್ತೀರಿ, ಎಲ್ಲನೂ ಇದ್ದಿದ್ದೆಲ್ಲ
ಕಾಯಿಪಲ್ಯ ಪುಟ್ಟ್ಯಾಗ ಹಾಕ್ಕೊಂತೀರೇನು? ಆರಿಸಿ ಹಾಕ್ಕೊಂತೀರಿ, ಕೆಟ್ಟದ್ದು ತೆಗಿತೀರಿ, ಚಲೋದು ಪುಟ್ಟ್ಯಾಗ ಹಾಕ್ಕೊಂತೀರಿ. ತಾಯಂದಿರು ಅನ್ನ ಮಾಡ್ತೀರಿ. ಅನ್ನ ಹೆಂಗೆ ಮಾಡ್ತೀರಿ ಅಂದ್ರೆ ಎಲ್ಲ ಕೂಡಿ ಮಾಡೋದಿಲ್ಲ. ಮೊದಲು ಅಕ್ಕಿ ಮರದಾಗ ಹಾಕ್ಕೊಂತೀರಿ, ಅದನ್ನು ಹಳ್ಳ ಇದ್ದಿದ್ದು ತೆಗೆದು ಚಲೋ ಅಕ್ಕಿ ಕುಕ್ಕರಿಗೆ ಹಾಕ್ತೀರಿ. ಯಾಕಂದ್ರೆ ಹಳ್ಳಿದ್ರೆ ಹೊಟ್ಟೆ ಕೆಡ್ತೈತಿ ಅಂತ. ಹೆಂಗೆ ಕೆಟ್ಟ ಹಳ್ಳ ತೆಗೆದು ಚಲೋ ಅಕ್ಕಿ ಜೀವನ ಮಾಡ್ಕೊತೀರಲ್ಲ, ಜೀವನ ಅಂದಮೇಲೆ ಕೆಟ್ಟದ್ದು ಬರ್ತಿರ್ತೈತಿ. ಕೆಟ್ಟದ್ದು ಹಳ್ಳ ತೆಗೆದಂಗೆ ತೆಗೆದೊಗಿಬೇಕು. ಚಲೋದು ಅಕ್ಕಿ ಹೆಂಗೆ ಊಟ ಮಾಡ್ತಿರಲ್ಲ ಹಂಗೆ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುವುದಕ್ಕೆ ಸದ್ದು ವಿಚಾರ ಅಂತ ಕರೀತಾರೆ. ಇದು ಸದ್ದು ವಿಚಾರ. ವಿಚಾರ ತಪ್ಪಿರ್ತಾವ, ಒಮ್ಮೊಮ್ಮೆ ಕೆಟ್ಟಿರ್ತಾವ. ಒಬ್ಬ ಮನುಷ್ಯ ನಾಟಕ ನೋಡಕ್ಕೆ ಹೋದ. ನಾಟಕ ನೋಡಕ್ಕೆ ಹೋಗಿ ಮನೆಗೆ ಬಂದ ಕೂಡಲೇ ಅನ್ನಿಸ್ತು, ನಮ್ಮ ಮನೆಯವರು ಚಂದಿಲ್ಲ ಅಂತ. ಯಾವಾಗ ನಾಟಕ ನೋಡಿ ಬಂದ ಮೇಲೆ ಅನ್ನಿಸ್ತು, ನಮ್ಮ ಮನೆಯವ್ರು ಚಂದಿಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ಲಪ್ಪ ಮನುಷ್ಯನೇ. ಬಣ್ಣ ಹಚ್ಕೊಂಡವ್ರು ಯಾರು, ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಅನ್ನೋದು ವಿಚಾರ ಮಾಡಬೇಕಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡು, ಗೊತ್ತಾಗ್ತೈತಿ. ಹಚ್ಕೊಂಡು ಬಣ್ಣ ಅಳಿಕ್ಕೆ ಹೋಗ್ತೈತಿ. ಬಣ್ಣ ಕೊಟ್ಟವರು ನಿನ್ನ ಬದುಕಿನ ಜೊತೆ ಇರ್ತಾರಲ್ಲ, ಅವರು ಬದುಕು ಕೊಟ್ಟವ್ರು ಅದಾರ, ಅವ್ರ ಜೊತೆ ಇರು ನೀನು ಅಷ್ಟೆ. ವಿಚಾರ ಮಾಡಬೇಕು ಮನುಷ್ಯ. ಸದ್ವಿಚಾರ, ಸದಾಚಾರ, ಸದ್ವಚನ, ಒಂದಿಷ್ಟು ಚಲೋ ಮಾತಿರ್ಬೇಕಲ್ಲ. ಮಾತು ಜೀವನ ಕಟ್ತಾ. ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ವಿ ಶುಡ್ ಬಿಲ್ಡ್ ಹೋಮ್ ವಿತ್ ಎ ಸ್ವೀಟ್ ವರ್ಡ್ಸ್. ಮನಿ ಚಲೋ ಮಾತಿನಿಂದ ಮನೆ ಕಟ್ಟಬೇಕು. ಮನಿ ಚಲೋ ಮಾತುಗಳಿಂದ ಮನೆಯನ್ನು ಕಟ್ಟುವುದು. ಚಲೋ ಮಾತುಗಳಿರಬೇಕು. ಮಹಾಭಾರತ ಕೇಳಿರಿಲ್ಲ? ಮಹಾಭಾರತ ಎದರಿಂದ ಆಯ್ತು? ದುರ್ಯೋಧನ ಬರಕತ್ತಿದ್ದ, ದ್ರೌಪದಿ ಕುಂತಿದ್ಲು. ಏನಂದ ಆ ಹೆಣ್ಮಗಳು? ಅವ ಸ್ವಲ್ಪ ಕಾಲೆಡಿವಿ ಬಿದ್ದ, ಅಂಧಸ್ಯ ಪುತ್ರ ಅಂಧಃ ಅಂದ್ಲು. ಕುರುಡನ ಮಗ ಕುರುಡ ಅಂತ ಒಂದು ಶಬ್ದ ಅಂದ್ಲು. ಶುರು ಆಯ್ತು ನೋಡ್ರಿ ಮಹಾಭಾರತ. ಮಹಾಭಾರತ ಒಂದು ಶಬ್ದದಿಂದ ಅಂತ ಆಗಿದ್ದು. ಏನು ರೀ ಮಾಮವ್ರು ಆರಾಮದಿರ, ಬರ್ರಿ ಒಂದು ಕಪ್ ನೀರು ಕುಡೀರಿ ಅಂದಿದ್ರೆ ಮಹಾಭಾರತ ಆಗ್ತಿರಲಿಲ್ಲ. ಕುರುಡನ ಮಗ ಕುರುಡ ಅಂದ್ಲು, ಮಹಾಭಾರತ ಶುರು ಆಯ್ತು. ಒಂದು ಶಬ್ದದಿಂದ ಮಹಾಭಾರತ ಶುರು ಆಗೈತಷ್ಟೆ. ಶಬ್ದ ಮನೆ ಕೆಡಿಸ್ತಾವ, ಶಬ್ದ ಮನ ಕೆಡಿಸ್ತಾವ. ನೀವು ಮನೆ ಬಿರುಕು ಬಂದ್ರೆ ಆರ್ಸಿಸಿ ಕಾಂಕ್ರೀಟ್ ಹಾಕಿ ಅದನ್ನು ಮತ್ತೆ ಕಟ್ಟಬಹುದು. ಆದರೆ ಮಾತಿನಿಂದ ಬಿರುಕು ಬಂತಂದ್ರೆ ಮನ ಕಟ್ಟುವುದು ಒಜ್ಜೈತಿ. ಮಾತು ಕೆಡಿಸ್ತಾವ ಮನೆ ಅಷ್ಟೇ. ಮಾತು ಚಲೋ ಇದ್ರೆ ಬದುಕು ಚಲೋ ಇರ್ತೈತೆ ಅಷ್ಟೇ. ಮಾತು ಕೆಟ್ಟಿತು ಅಂದ್ರೆ ಜೀವನ ಕೆಡ್ತೈತಿ. ಒಂದು ನಾಟಕ ನಡೆದಿತ್ತು. ನಾಟಕ ಈಗ ನೀವು ಹಳ್ಳ್ಯಾಗ ಅವಾಗ ರಾಮಾಯಣ ಆಡ್ತಿದ್ದಲ್ಲ, ರಾಮಾಯಣದೊಂದು ನಾಟಕ ನಡೆದಿತ್ತು. ರಾವಣನ ಪಾರ್ಟ್ ಮಾಡೋದು ಬಂತು. ಆ ಊರು ಸಾವ್ಕಾರ ಇದ್ದ, ಅವ ನಾನ ಮಾಡ್ತೀನಿ ಅಂದವ. ಅದು ತೇಟ್ ಹೊಂಬಿತ್ತು. ಅದು ಬ್ಯಾಡ್ ಅಂದ್ರೆ ಅವ್ರು ಊರನವ್ರೆಲ್ಲ ಬ್ಯಾಡ್ರಿ ಸಾವ್ಕಾರ. ಊರು ಸಾವ್ಕಾರ ಯಾರು ಹೇಳ್ಬೇಕು ಯಾರು? ನಾನ ಮಾಡವ ರಾವಣನ ಪಾರ್ಟ್. ಬ್ಯಾಡ್ರಿ ಸಾವ್ಕಾರ, ನಿಮ್ಗೆ ಅಷ್ಟು ಮಾತು ಗೀತು ನಾಲ್ಗೆ ಏನಿದ್ರು ಹೊಳತೈತೆ, ಅದು ತಾನ ಮಾಡ್ತೀನಿ ನಾನು. ಬ್ಯಾಡ್ ಅಂದರೂ ಕೇಳಿಲ್ಲ, ರಾವಣನ ಪಾರ್ಟ್ ಮಾಡ್ತಿತ್ತು. ನಾಟಕ ಶುರು ಆಯ್ತು. ಮಧ್ಯ ಸೀನ್ ಬಂದು ಅಕ್ಕಿ ಸೂರ್ಪನಕ್ಕಿ ತಂಗಿ ಓಡೋಡಿ ಬಂದ್ಲಕ್ಕಿ. ಓಡಿ ಬಂದು ಹೇಳಿದ್ಲು, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗು ಕೊಯ್ದಾರ. ಇದಕ್ಕೆ ಮಾತಾ ನೆನಪಾಗಲಿಲ್ಲ. ಇದಕ್ಕೆ ಏನು ಹೇಳ್ಬೇಕು? ಅದು ಎರಡನೇ ಸಲ ಹೇಳಿದ್ಲಕ್ಕಿ, ಅಣ್ಣ ಸೂರ್ಪನಕ್ಕಿ ಹೇಳಿದ್ಲು, ಅಣ್ಣ ನನ್ನ ರಾಮ ಲಕ್ಷ್ಮಣರು ನನ್ನ ಮೂಗು ಕೊಯ್ದಾರ. ಇವ ಹಹ ಅಂತಿದ್ದ ಅಷ್ಟ, ಮಾತು ಬರ್ತಿದ್ದಿಲ್ಲ ಅಷ್ಟ. ಅವ ಹಿಂದೆ ಇವ ಇರ್ತಾನಲ್ಲ, ಅವ್ರು ಪರದೆ ಹಿಂದೆ ಒಂದಿಷ್ಟು ಮಂದಿ ಇರ್ತಾರೆ ಮಾತೆತ್ತಿ ಕೊಡೋರಂತ. ಅವ ಅಂದ, ಏನಾರ ಹೇಳೋ ಮರ ಯಾ ಕಡೆ ಅಂದವ. ಆಕೆ ಮತ್ತೆ ಸೂರ್ಪನಕ್ಕಿ ತಂಗಿ ಹೇಳಿದ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗು ಕೊಯ್ದಾರ. ಅವಾಗ ಇವ ಏನು ಅನ್ಬೇಕು, ಅಲ್ಯಾಕೆ ಹೋಗಿದ್ದು ಸಾಯಕ್ಕಂತ. ಅವ್ರು ಊರನವ್ರು ಹೇಳಿದ್ರೆ ಬ್ಯಾಡ ಸಾವ್ಕಾರ ನೀನು. ಸುಮ್ಮನೆ ಒಂದು ನಾಟಕದ ಒಂದು ಸಣ್ಣ ಮಾತು ಕೆಟ್ಟರೆ ನಾಟಕ ಕೆಡ್ತೈತಿ. ಬದುಕಿನೊಳಗೊಂದು ಮಾತು ಕೆಟ್ಟದ್ರೆ ಜೀವನದ ನಾಟಕವೂ ಕೆಡ್ತೈತೆ ಅಷ್ಟೇ. ಸಣ್ಣ ನಾಟಕದೊಳಗೂ ಚಲೋ ಇರಬೇಕು, ಜೀವನದ ನಾಟಕದೊಳಗೂ ಮಾತು ಚಲೋ. ಈ ನಾಟಕ ಚಲೋ ಇರ್ಬೇಕಂದ್ರೆ ಒಂದಿಷ್ಟು ಮಾತು ಚಲೋ ಇರಬೇಕಾಕೈತಿ. ಬಸವಣ್ಣನ ಮಾತು ಹೆಂಗಿತ್ತು? ಬಸವಣ್ಣಗೆ ಯಾಕೆ ಅಷ್ಟು ದೊಡ್ಡ ಸ್ಥಾನ? ಎಲ್ಲೆಲ್ಲಿಂದ ಕಲ್ಯಾಣ ಪಟ್ಟಣಕ್ಕೆ ದೂರದಿಂದ ಜನ ಬಂದರು. ಯಾಕಂದ್ರೆ ಮಾತು ಅಷ್ಟು ರುಚಿ ಇದ್ದು ಬಸವಣ್ಣನು. ಅವ ಏನು ಮಾತಾಡ್ತಿದ್ದ ಅಂದ್ರೆ, ಅವ ಬಸವಣ್ಣನವರು ಮಾತಾಡಿದ್ರೆ ಕೂಡಲ ಸಂಗಮ ಬೆನ್ನು ತಟ್ತಿದ್ದ. ಶಬ್ಬಾಷ್ ಶಬ್ಬಾಷ್ ಅಂತಿದ್ದ. ಲಿಂಗ ಮೆಚ್ಚಿ ಕೂಡಲ ಸಂಘ ಮೆಚ್ಚಿ ಅಹುದಹುದ್ ಎನ್ನಬೇಕು, ಹಂಗೆ ಮಾತಾಡ್ತಿದ್ದ.
ಬಸವಣ್ಣವ್ರು ಮಾತಾಡಿದ್ರೆ ಕೂಡಲ ಸಂಗನೇ ಮೆಚ್ಚಿ ಹೌದಪ್ಪ ಮಾತಿದ್ರೆ ಹಿಂಗಿರಬೇಕು. ಎನ್ನ ತಪ್ಪ ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಯಾರು ಹೇಳ್ತಾರನ್ನ ಹಿಂಗೆ? ನಮ್ಮ ಮನ್ಯಾಗ ಯಾರು ಅಂದಿವೇನು ನಾವು? ಬಸವಣ್ಣವ್ರು ಅಂದಿದ್ದು ನೋಡ್ರಪ್ಪ, ನನ್ನ ತಪ್ಪು ಜೀವನದೊಳಗೆ ಭಾಳ ಅದಾವ, ನಿಮ್ಮ ತಾಳ್ಮೆಗೆ ಲೆಕ್ಕ ಇಲ್ಲ ಅಂತ ಅವ. ನಮ್ಮ ಮನ್ಯಾಗ ನಾ ಏನು ತಪ್ಪು ಮಾಡೀನಿ, ಎಲ್ಲ ನಿಮ್ಮದೈತೆ ಅಂದಿದ್ದಕ್ಕೆ ಜಗಳ ಶುರುವಾಗ್ಯಾವ ನಮ್ಮ. ಅವ ಭಾಷೆ ಬಳಸಿದ್ದು ಹೆಂಗೆ ಬಳಸಿದ್ದು? ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಇದು ಬಸವ ಭಾಷೆ, ಇದು ಬಸವಣ್ಣವ್ರ ಭಾಷೆ. ಈಗ ನಮಗೆಲ್ಲ ಸುಗರ್ ಎದಕ್ಕೆ ಬಂದೈತೆ ಅಂದ್ರೆ, ನಾಲಿಗೆ ಮೇಲೆ ಸಿಹಿ ಮಾತು ಹೋಗಿದ್ದಕ್ಕೆ ಮೈಯಾಗ ಹೋಗಿ ಸುಗರ್ ಬಂದೈತೆ ಅಟ್ಟ. ಅದು ಚಂದ ನಾಲಿಗೆ ಮೇಲೆ ಸಿಹಿ ಇದ್ದಿದ್ರ ಒಳಗೆ ಹೋಗಿದ್ದಿಲ್ಲ. ನಾವು ಚಲೋ ಇದ್ದಾಗ ಮಾತಾಡೋದಿಲ್ಲ. ಅದಕ್ಕೆ ಅವು ಹೆಣ ಕುಂತಿರ್ತೈತಿ, ತಿವ್ದು ಮಾತಾಡ್ರಿ ಅಂತಿರ್ತಾರೆ. ಅಂದು ಕೂಡಲೇ ಹೋಯ್ತಂತ ಎದ್ದು ಕೊಡ್ಬೇಕು, ಗೊತ್ತಾಕೈತೆ ಅವ್ರಿಗೆ. ಅಲ್ಲ, ಅದಕ್ಕೆ ಮಾತಾಡೋದಿಲ್ಲ ಅಂತ ಗೊತ್ತಿರ್ತೈತಿ, ಆದ್ರೆ ಹೋಗಿ ಸ್ವಾಟಿ ತಿವ್ದು ಮಾತಾಡಿಸ್ತೇವೆ. ಮೊದಲ ಮಾತಾಡಿದ್ರೆ ಸಾಯ್ತಿದ್ದಿಲ್ಲ ಅದು. ಇದು ಮಾತಾಡ್ಲಾರ್ದಕ್ಕೆ ಅದು ಹೋಗೈತಿ ಮ್ಯಾಲಿತ್ತು. ಸಾಕಪ್ಪ ಜೀವನ, ಯಾರು ಮಾತಾಡೋರು ಇಲ್ಲ, ಇದ್ದರೆ ಏನು ಮಾಡೋದು? ಅಲ್ಲ, ಇದ್ದಾಗ ಚಂದ ಮಾತಾಡ್ಬೇಕು. ನಮ್ಮದು ಹೆಂಗೆ ಭಾಷೆ ಅಂದ್ರೆ, ಇದ್ದಾಗ ಚಲೋ ಮಾತಾಡೋದಿಲ್ಲ ನಾವು. ಯಾರ ಒಂದು ಕಪ್ ಚಹಾ ಕುಡಿಸ್ರಿ ಅಂದ್ರೆ ಏನಂತ, ನಿನಗೇನಾಗೈತೆ ದಾಡಿ ಅಂತೀವಿ ಇಲ್ಲ ಅಂದ್ರೆ, ಅವನಿಗೆ ದಾಡಿ ಆದಮೇಲೆ ಇವ ಚಹಾ ಕುಡಿಸವ. ನಿನಗೇನಾಗೈತೆ ದಾಡಿ? ಇವ ಚಲೋ ಕೇಳ್ದಾಗ ಕುಡಿಸಲ್ಲ. ICUದಾಗ ಇಟ್ಟಿರ್ತಾರೆ ನೋಡ್ರಿ. ಅದಕ್ಕೆ ICUದಾಗ ಹೋಗಿ ಅದ್ರ ಮುಂದೆ ಬ್ರೆಡ್ಡ, ಬಿಸ್ಕಿಟ, ಸೇಬು ಹಣ್ಣು, ಅದು ಏನಿಲ್ಲ, ಎರಡು ಕೈ ಕಟ್ಟಿರ್ತಾರೆ, ಡ್ರಿಪ್ ಹಚ್ಚಕ್ಕೆ ಬರೀ ಹಿಂಗೆ ಕಣ್ಣು ಹೊಳಸ್ತಿರ್ತೈತೆ. ಅದು ಇವ್ರು ಸುಮ್ಮನೆ ದೂರ ಇಡ್ತಾರೆ, ಅದ್ರ ಮುಂದೆ ಹಿಂಗೆ ಅದು ಪ್ಲಾಸ್ಟಿಕ್ ಚೀಲ ಹೋಯ್ತು. ಅದು ಸೇಬು ಹಣ್ಣು ಹೋದ ಕಡೆ ಕಣ್ಣು ಹೋಯ್ತೈತಿ, ಮತ್ತೆ ಹಿಂಗೆ ಇಡ್ತೈತಿ. ಬ್ರೆಡ್ ಬಿಸ್ಕಿಟ್ ಕಡೆ ಹಿಂಗೆ ಕಣ್ಣು ಹೋಯ್ತೈತಿ, ಮತ್ತೆ ಇಡ್ತೈತಿ. ಅದು ICUದಾಗ ಇದ್ದಿದ್ದು ಹಂಗೆ ಇರ್ತೈತಿ. ಅವ್ರು ಹಿಂದೆ ಹೋಗಿರ್ತಾರಲ್ಲ, ಅವ್ರಿಗೆ ಜಪಾನ್, ಅವ್ರು ಮಸ್ತ್ ತಯಾರಾಗಿರ್ತಾರೆ. ಅವ್ರು ಅದಕ್ಕೆ ತಿನ್ನಕ್ಕೆ ಬರೋದಿಲ್ಲ. ಅವ್ರು ಹಿಂದೆ ಹೋದವ್ರು ಇಷ್ಟು ತಯಾರಾಗಿರ್ತಲ್ಲ. ಯಾರೋ ಕೇಳಿದ್ರಂತ ದವಾಖಾನಿಂದ ಬಂದಮೇಲೆ, ಯಾಕ್ರಿ ಅಕ್ಕೋರು, ಯಾಕೆ ಒಂದು ನಮೂನೆ ಆಗಿರಲ್ಲ? ಆ ದವಾಖಾನೆ ವಾಸನೆಗೆ ಊಟನೂ ಹೋಗ್ಲಿಲ್ಲವ ಅಂತ. ಅಲ್ಲ, ದಿವಸ ಕಾಜು ಕಿಸ್ಮಿಸ್, ಅದು ಪೇಷಂಟ್ ಇವ್ರು ಇಲ್ಲೇ ಇವ್ರು. ಏನು ಮಾತ ನಮ್ಮ ಚಲೋ ಇದ್ದಾಗ ಎರಡು ಚಲೋ ಮಾತಾಡಿದ್ರೆ ಮಾತೆ ನಿಮ್ಮನಗೆ ನುಡಿ. ಮಾತು ಈ ಜಗತ್ತಿನೊಳಗೆ ಸ್ವರ್ಗ ನಿರ್ಮಾಣ ಮಾಡೋದು ಮಾತ, ನರಕ ನಿರ್ಮಾಣ ಮಾಡೋದು ಮಾತೆ. ಮಾತಿನಿಂದ ಎಲ್ಲ ಶ್ರದ್ಧೆ ಐತಿ. ಬಸವಣ್ಣವ್ರ ಕಲ್ಯಾಣ ಕಟ್ಟಿದ್ದು ಅವ್ರೇನು ಏನರ ಕೊಡ್ತೀವಿ, ನಿಮಗೊಂದು ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಏನಾರ ಹೇಳಿದ್ರೇನ ಅವರು? ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಎದರಿಂದನೂ ಅಲ್ಲ, ಬರೇ ಎರಡು ಶಬ್ದಗಳಿಂದ. ಯಾರು ಬರ್ತಾರ ಬಂದವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣ ನಿರ್ಮಾಣ ಮಾಡಿತ್ತಷ್ಟೆ. ಶಬ್ದಗಳು, ಮಾತುಗಳು ಕಲ್ಯಾಣ ಕಟ್ತಾವಷ್ಟೆ. ಅದಕ್ಕೆ ಚಲೋ ಮಾತಿರಲಿ, ಸವಿ ಮಾತು, ಸದಾಚಾರ, ಸದ್ವಿಚಾರ, ಸದ್ವಚನ, ಸವಿ ಮಾತು, ಸದ್ಭಾವ. ಎದೆಯೊಳಗೆ ಒಂದಿಷ್ಟು ಒಳ್ಳೆಯ ಭಾವನೆಗಳಿರ್ಬೇಕು ಮನುಷ್ಯಕ್ಕೆ. ಚಲೋ ಭಾವನೆ ಇರಲಿಲ್ಲ ಅಂದ್ರೆ ಏನು ಜೀವನ ಹೇಳ್ರಿ? ಜೀವನಕ್ಕೆ ಬೆಲೆರೆ ಎಲ್ಲೈತೆ ಹೇಳಿ? ಹಿಂದಿನ ಋಷಿಗಳಿದ್ರಲ್ಲ ಏನು ಅದ್ಭುತ ಜೀವನ ಕಟ್ಟಿದ್ರು ಅವರು. ಅವ್ರಿಗೆ ಯಾವ ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಅಂತ ಏನೂ ಗೊತ್ತಿರಲಿಲ್ಲ. ಎಲ್ಲೋ ಕುಂತಿದ್ರು, ತಪಸ್ಸು ಮಾಡಿದ್ರು, ತಪಸ್ಸು ಮಾಡಿ ಹಾಡು ಹಾಡ್ತಿದ್ರು. ಹೃದಯ ತುಂಬಿ ಬಂದ ಗೀತೆ ಏನು ಹೇಳ್ತಿತ್ತು ಅಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್. ಏನು ಸುಂದರ ಪ್ರಾರ್ಥನೆ ಇದು! ನಮಗೆ ಋಷಿ ಎಲ್ಲಿ ಕುಂತಿದ್ದ ಗೊತ್ತಿಲ್ಲ, ಅವ ನಮ್ಮವರಂತ ಗೊತ್ತಿಲ್ಲ. ಋಷಿ ಎಲ್ಲೋ ಕಾಡಿನ ಮಧ್ಯದೊಳಗೆ ಕುಳಿತು, ಹರಿಯುವ ನದಿಯ ದಂಡೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾನೆ, ಸರ್ವೇ ಜನಾಃ ಸುಖಿನೋ ಭವಂತು. ದೇವರೇ, ಈ ಭೂಮಿಯ ಮೇಲೆ ಏನು ಜನ ಅದಾರಲ್ಲ ಎಲ್ಲರೂ ಸುಖಿಗಳಾಗಬೇಕು. ಏನು ಪ್ರಾರ್ಥನಾ ಇದು! ನಾವೆಂದರ ಮಾಡಿವೇನು? ನಾವು ಪ್ರಾರ್ಥನೆ ಮಾಡ್ತೀವಿ, ಬರೀ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಮಳೆ ಆಗಬೇಕು. ಅದು ಮಾಡಂತೈತಿ, ನಿಮಗೆ ತಲೆ ಕೆಟ್ಟೈತಿ, ನಮಗೂ ತಲೆ ಕೆಟ್ಟೈತೆ ಅಂತೈತೆ. ಅದಷ್ಟು ನಮ್ಮ ಪ್ರಾರ್ಥನೆ ನಮಗೆ ಸೀಮಿತ ಐತಿ. ಋಷಿಯ ಪ್ರಾರ್ಥನೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಬೇಕು, ಎಲ್ಲರೂ ಬೆಳೆದು ದೊಡ್ಡವರಾಗಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯಃ. ಎಲ್ಲರೂ ಸುಖಿಗಳಾಗಬೇಕು, ಯಾರೂ ರೋಗಿಗಳಾಗಬಾರದು, ಎಲ್ಲರೂ ನಿರೋಗಿಗಳಾಗಬೇಕು. ಕೊನೆಯ ಮಾತು ಹೇಳ್ತಾನೆ ಋಷಿ, ಮಾ ಕಶ್ಚಿತ್ ದುಃಖ ಭಾಗ್ಯ ಭವೇತ್.
ಭಗವಂತನೇ ನನ್ನ ಪ್ರಾರ್ಥನೆ ನಿನಗೆ ಮುಟ್ಲಿ, ಜಗದ ಜೀವಿಗಳ ಯಾವ ಜೀವಿಯ ಕಣ್ಣೊಳಗೂ ನೀರು ಬರಬಾರ್ದು, ಇದು ನನ್ನ ಪ್ರಾರ್ಥನೆ. ನಾವೆಂದರೆ ಹಿಂಗೆ ಮಾಡಿವೇನು? ನಾವೆಂದರೆ ದೇವ್ರ ಮುಂದೆ ದೀಪ ಹಿಂಗೆ ಹಚ್ಚಿವೇನು? ನಾವು ದೇವ್ರ ಮುಂದೆ ದೀಪ ಹಚ್ಚಿದ್ದು ಜಗದ ಜನರ ಕಣ್ಣೀರು ಹೋಗಲಿ ಅಂತಲ್ಲ. ನಾವು ದೀಪ ಹಚ್ಚಿವಿ, ಬೇಡ್ಕೊಂಡಿದ್ದು ನಮ್ಮ ಮನೆ ಮಗ್ಗಲ್ದವ್ರ ದೀಪ ಆರಿ ಹೋಗ್ಲಿ ಅಂತ ಬೇಡ್ಕೊಂಡ್ವಿ ನಾವು ಅಷ್ಟೆ. ಆದರೆ ಅವ ಬೇಡ್ಕೊಂಡಿದ್ದು ಜಗದ ಜೀವಿಗಳ ಕಣ್ಣಾಗ ನೀರು ಬರಬಾರ್ದು. ಏನು ಅದ್ಭುತ ಭಾವ ಇದು ಹೇಳಿ ನೀವು. ಒಂದು ಊದಿನ ಕಡ್ಡಿ ಇತ್ತು, ಊದಿನ ಕಡ್ಡಿ ಜಗಲಿ ಮೇಲೆ ಹಚ್ಚಿಟ್ಟಿದ್ರು. ಅದಕ್ಕೆ ಆ ಊದಿನ ಕಡ್ಡಿಗೆ ಮನುಷ್ಯ ಕೇಳಿದಂತ, ಅಲ್ಲೋ ನೀ ಇಟ್ಟಿರೋದ ಇಟ್ಟು ಕಡ್ಡಿ, ಒಣ ಕಡ್ಡಿದಿ, ನೀನು ದೇವ್ರು ನಿನಗೆ ಮಗ್ಗಲು ಕರ್ಕೊಂಡು ಕೂಡಿಸ್ತಾನ, ನಮಗೆ ನೋಡಿದ್ರೆ ಜಳಕ ಮಾಡಿ ಒಳಗೆ ಬಾ ಅಂತಾನ. ಇದು ಯಾವ ನ್ಯಾಯ? ನಮಗ್ಯಾಕೆ ಜಳಕ ಮಾಡಿ ಒಳಗೆ ಬಾ ಅಂತಾನ, ನಿಮಗ್ಯಾಕೆ ಮಗ್ಗಲು ಕೂಡಿಸು ಅಂತಾನ. ಅದು ಊದಿನ ಕಡ್ಡಿ ಅಂತ ನೀ ಮಾಡೋದ ಅಂತ ಕೆಲಸ ಮಾಡ್ತೀವಿ, ಅದಕ್ಕೆ ಹೊರಗಿಟ್ಟ ನಿನಗೆ. ಅಲ್ಲಿ ನಾನು ಅದನ್ನು ಕೇಳಕತ್ತೀನಿ, ನಮಗ್ಯಾಕೆ ಹೊರಗಿಟ್ಟಾನ ದೇವ್ರ, ನಿನಗ್ಯಾಕೆ ಮಗ್ಗಲ ಕೂಡಿಸ್ಕೊಂಡಾನ? ಅವಾಗ ಊದಿನ ಕಡ್ಡಿ ಹೇಳ್ತೀನಿ, ನಿನಗ್ಯಾಕೆ ಹೊರಗಿಟ್ಟಾನ, ನನಗ್ಯಾಕೆ ಮಗ್ಗಲು ಕೂಡಿಸ್ಕೊಂಡಾನ ದೇವ್ರಂದ್ರೆ, ನೀನು ಇನ್ನೊಬ್ಬರ ಮನೆ ಸುಟ್ಟು ನೀ ಸಂತೋಷ ಪಡ್ತೀಯ, ಅದಕ್ಕೆ ಹೊರಗಿಟ್ಟಾನ. ನಾನು ಸುಟ್ಟುಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬುತ್ತೀನಲ್ಲ, ಮಗ್ಗಲು ಕರ್ಕೊಂಡು ಕುಂದರ್ಸಾನಾತ. ತನ್ನನ್ನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಟ್ಟವರು ದೇವ್ರ ಹತ್ತಿರ ಇರ್ತಾರೆ, ಅವರು ದೇವರಾಗ್ತಾರೆ ಅಷ್ಟು. ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ನಾವು ಏನು ಕಲಿಸೀವಿ ಮಕ್ಕಳಿಗೆ ಅಂದ್ರೆ, ಅವು ಇಂಗ್ಲೀಷ್ ಮೀಡಿಯಮ್ ಕಲಿಬೇಕು, ಬಂದ ಕೂಡಲೇ ರೈಮ್ಸ್ ಹಾಡಬೇಕು, ಇಷ್ಟ ನಾವು ಕಲಿಸಿದ್ದು. ಶಿಕ್ಷಣ ಅಂದ್ರೆ ಬರೀ ಇಂಗ್ಲೀಷ್ ಕಲಿಸೋದಲ್ಲ. ಶಿಕ್ಷಣ ಅಂದ್ರೆ ಮಕ್ಕಳ ಎದೆಯಾಗ ಸದ್ಭಾವ ಬೆಳೆಸೋದು ನಿಜವಾದ ಶಿಕ್ಷಣ. ನಮ್ಮ ಶಿಕ್ಷಣ ನಾವು ಏನಾಗೈತಿ ಅಂದ್ರೆ, ತಲೆಯಾಗ ಬುದ್ಧಿ ಬಂದೈತಿ, ನಮ್ಮ ತಲೆ ತುಂಬ್ಯಾವ, ಪಾಕಿಟ್ ತುಂಬ್ಯಾವ, ಆದರೆ ಎದೆ ಬತ್ತ್ಯಾವ. ಇದು ಯಾವ ಶಿಕ್ಷಣ ಹೇಳಿ? ನಮ್ಮ ಶಿಕ್ಷಣದಿಂದ ತಲೆ ತುಂಬೈತಿ, ಕಿಶ ತುಂಬ್ಯಾವ, ಆದರೆ ಎದೆ ಬತ್ತ್ಯಾವ ಹೇಳಿ? ಎಷ್ಟು ಜನ ಶಿಕ್ಷಣ ಪಡ್ಕೊಂಡವರು ತಂದೆ ತಾಯಿಗೆ ಜೋಪಾನ ಮಾಡ್ತೀವಿ ನಾವು ಹೇಳಿ? ತಂದೆ ತಾಯಿಗೆ ಜೋಪಾನ ಮಾಡುವ ಮಕ್ಕಳು ನಾವು ಎಷ್ಟು ಮಂದಿ ಇದೀವಿ ಹೇಳಿ? ಅವ ಮುದುಕಿ ವಯಸ್ಸಾಗಿತ್ತು, ಮಗನ ಭಾಳ ಓದಿಸಿದ್ರು ಕಷ್ಟಪಟ್ಟು. ಮಗನ ಭಾಳ ಓದಿಸಿ ದೊಡ್ಡವನು ಮಾಡಿದ್ರು. ಮುದುಕಿ ಕುಂತಿದ್ದು, ಮಗ ಹೆಂಡತಿಗೆ ಹೇಳ್ತಿದ್ದಂತೆ, ಇಬ್ಬರು ಓದ್ಕೊಂಡವ್ರು, ತಿಳ್ಕೊಂಡವ್ರು. ಮುದುಕಿ ಒಂದು ಕಟ್ಟಿ ಮೇಲೆ ಕುಂತಿದ್ದು, ದೊಡ್ಡ ಮನೆ ಹಾಕ್ಸಿದ ಮಗ ಅಂತಿದ್ನಂತೆ, ಹೆಂಡತಿಗೆ ಹೇಳ್ತಿದ್ನಂತೆ. ಇವಕ್ಕೆ ಕನ್ನಡದಾಗ ಹೇಳಿದ್ರೆ ಗೊತ್ತಾಗ್ತೈತೆ ಅಂತ ತಿಳ್ಕೊಂಡು ಮಗ ಹೇಳ್ತಿದ್ನಂತೆ. ಏನು ಹೇಳ್ತಿದ್ನಂದ್ರೆ, ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್. ಹೆಂಡತಿಗೆ ಹೇಳ್ತಿದ್ನಂತೆ, ನಮ್ಮ ತಂದೆ ತಾಯಿಗೆ ಅವಕ್ಕೆ ವೃದ್ಧಾಶ್ರಮಕ್ಕೆ ಹಾಕ್ತೀನಿ, ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್. ಮುದುಕಿ ಸಂತೋಷ ಪಡ್ತಿದ್ದು ಅಂತ. ಮುದುಕಿಗೆ ಹೇಳ್ತಿತ್ತಂತ, ನನ್ನ ಜನ್ಮ ಸಾರ್ಥಕ ಆತು, ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡ್ತಾನಂತ ಇವು ಅಂತಿತ್ತು. ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡ್ತಾನಂತ ಇವು ಸಂತೋಷ ಪಡ್ತಿದ್ದು. ಅವ ಇಂಗ್ಲೀಷ್ನಾಗ ಐ ವಿಲ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್ ಅಂತ ಅವ ಹೇಳ್ತಿದ್ದ. ಇವೆರಡೂ ಹೆಡ್ಡೇಕ್ ಆಗ್ಯಾವಂತಿದ್ದ ಮಗ. ಯಾರಿಗೆ? ತಂದೆ ತಾಯಿಗೆ. ಅಲ್ಲ, ನೀನು ಭೂಮಿಗೆ ಬರಬೇಕಾದ್ರೆ ನಿನಗೆ ಬ್ಲಡ್ ಕೊಟ್ಟಾರ, ನಿನ್ನ ಹೊಟ್ಟಿಗೆ ಬ್ರೆಡ್ ಕೊಟ್ಟಾರ, ನಿನಗೆ ಮಲ್ಕೊಳಕ್ಕೆ ಬೆಡ್ ಕೊಟ್ಟಾರ, ಇರಾಕ್ ಶೆಡ್ ಕೊಟ್ಟಾರ, ವಿಚಾರ ಮಾಡೋಕ್ಕೆ ಹೆಡ್ ಕೊಟ್ಟವ್ರು. ನಿನಗೆ ಹೆಡ್ಡೇಕ್ ಯಾವಾಗಾದ್ರಪ್ಪ? ಅವ್ರು ಇಷ್ಟು ಕೊಡಲಿಲ್ಲ ಅಂದ್ರೆ ನಿನಗೆ ಹೆಡ್ಡರೇ ಎಲ್ಲಿಂದ ಬರ್ತಿತ್ತು ಹೇಳಿ? ನಿನಗೆ ಕೊಟ್ಟಾರೋ ಇಲ್ಲ ಇಷ್ಟು? ಅದಕ್ಕೆ ನಿಜವಾದ ಮಕ್ಕಳು ಯಾರು ಮಕ್ಕಳಾಗ್ತಾರಂದ್ರೆ, ತಂದೆ ತಾಯಿ ತೀರ್ಕೊಂಡ ಮೇಲೆ ಶ್ರದ್ಧಾ ಮಾಡ್ತಾರೆ ನೋಡಿ. ಏನು ವೈಭವದಿಂದ ಶ್ರದ್ಧಾ ನಡೀತೈತೆ. ನಮ್ಮ ಇದ್ದಾಗ ಸೇವೆ ಮಾಡೋದವಲ್ಲ. ಶ್ರದ್ಧಾ ದಿವಸ ಏನು ಬರೋಬ್ಬರಿ ಅಪ್ಪಂದೊಂದು ದೊಡ್ಡ ಫೋಟೋ ಇಡ್ತಾನೆ, ಇಟ್ಟು ಒಂದಿಷ್ಟು ಹೂವು ಹಣ್ಣ ಇಡ್ತಾರ. ಮತ್ತು ಅವ ಏನೇನು ಉಣ್ತಿದ್ದು ಇಡ್ತಾರೆ, ಎಲ್ಲ ಕಡೆ ಮಾಡ್ತಾರಿಲ್ಲ. ಅವ್ರು ಏನೇನು ಇಚ್ಛೆ ಇರ್ತಿತ್ತು ಅವು ಇಡ್ತಾರ. ಮತ್ತು ಅವು ಚುಟ್ಟ ಗಿಟ್ಟ ಸೇದಿದ್ರೆ ಅವು ಇಟ್ಟಿರ್ತಾರೆ. ಮತ್ತು ಅವು ಯಾವ ಸಿಕ್ರೆಟ್ ಸೇತಿದ್ದ ಅದು ಇಡ್ತಾರೆ. ಮತ್ತು ಅವ ಯಾವ ಬಾಟ್ಲಿ ಕುಡಿತಿದ್ದ ಅದು ಇಡ್ತಾರೆ. ಅಂದ್ರೆ ಮುಂದೆ ಅಪ್ಪಂದು ಮುಗೀತು, ಮಗ ಶುರು ಮಾಡವಂತೇನು. ಅಪ್ಪ ಮುದುಕಿ ಬಿದ್ದಾಗ ಶ್ರದ್ಧಾ ಮಾಡುವ ಮಕ್ಕಳಿಗಿಂತ ಇದ್ದಾಗ ಸೇವೆ ಮಾಡುವ ಮಕ್ಕಳು ಭಾಳ ದೊಡ್ಡವರಾಗ್ತಾರೆ. ಬಿದ್ದಾಗ ತಗೊಂಡು ಏನು ಮಾಡಾವದೀನಿ? ಇದ್ದಾಗ ಸೇವೆ ಮಾಡಬೇಕಷ್ಟೇ. ಯಾರೋ ಇಬ್ಬರಿಗೆ ಗಂಡ ಹೆಣ್ತಿದ್ರಂತ, ಮಕ್ಕಳಾಗಿದ್ದಿಲ್ಲ ಅಂತವ್ರು. ಒಬ್ಬ ಯಾರೋ ಬಂದು ಹೇಳಿದ್ರಂತಿಲ್ಲ, ನಾ ಶ್ರೀಶೈಲಕ್ಕೆ ಹೊಂಟೀನಿ,
ನಿಮ್ಮ ಹೆಸರು ಹೇಳಿ ದೀಪ ಹಚ್ತೀನಿ, 1001 ರೂಪಾಯಿ ಕೊಡ್ರಿ, ಮಕ್ಕಳಾಗ್ತಾವೆ. ಆಕೆ 1001 ರೂಪಾಯಿ ಕೊಟ್ಲದು. ಹೋದು ಇವ 8-10 ವರ್ಷ ಬಿಟ್ಟು ಬಂದಂತ. ಬರೋದ್ರಾಗ ಒಂದು 7-8 ಗುದ್ದಾಡಕತ್ತಿದ್ದು ಅಂತ ಮನೆ ಮುಂದೆ. ಅವ್ನು ನೋಡ್ದೆ ಇದೇ ಮನೆ ಇರ್ಬೇಕಂತ ಬಂದ. ಅವು ಒಂದಕ್ಕೆ ಅದಕ್ಕೆ ಹೊಡಿತಿತ್ತು, ಇದು ಅದಕ್ಕೆ ಹೊಡಿತಿತ್ತು, ಒಂದು ತೂತು ಹಾಕ್ಕೊಂಡಿತ್ತು, ಒಂದು ಅಳ್ತಿತ್ತು, ಒಂದು ಕರಿತಿತ್ತು. ಅವ ಮನೆ ನೋಡಿ ಯಾರದಿರಿ ಮನ್ಯಾಗಂತ. ಆ ಹೆಣ್ಮಗಳು ಬಂದ್ಲಂತ. ಅಲ್ಲಮ್ಮ ನನಗೆ ಗೊತ್ತು ಹಿಡ್ದೇನಂತ ಕೇಳ್ದಂತ. ಆ ಹೆಣ್ಮಗಳು ಅಂದ್ರೆ ಇಲ್ಲಪ್ಪ ಗೊತ್ತು ಹಿಡ್ದಿಲ್ಲ ನಾನು. ನಿಮಗೆ ಮಕ್ಕಳಾಗಿದ್ದಿಲ್ಲಲ್ಲ, 1001 ರೂಪಾಯಿ ಕೊಟ್ಟರೆ ದೀಪ ಹಚ್ಚಿ ಬರ್ತೀನಿ ಅಂತ ಹೇಳಿದ್ನಲ್ಲ, ಅವನ್ನ ನಾನು ನೋಡು, ಮೊದಲು ಆರಿಸಿ ಹೋಗೋದು ನಂದ್ಲಂತಕ್ಕೆ. ಮೊದಲು ಹೋಗೋದು ಆರಿಸಿ ಬಾ ಸಾಕಿ. ಇವ್ರು ಹೊಡೆದಾಟ ಬಡ್ದಾಟ ಇವ್ನು ನೋಡಿದ್ರೆ ಏನು ದೀಪ ಹಚ್ಚಿ ಬೆಳೆಸೋದು ಇವಕ್ಕ. ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಾರ. ತಂದೆ ತಾಯಿ ನಮಗೆ ಬದುಕು ಕೊಟ್ಟಾರ ಇಲ್ಲ. ನಾವು ತಂದೆ ತಾಯಿಗೆ ಬದುಕು ಕೊಡ್ಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡಲಿಕ್ಕಾಗೋದಿಲ್ಲ, ಆದರೂ ಒಂದು ಕೊಡಬಹುದು. ನಮಗೆ ಬದುಕು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಬದುಕು ಕೊಡೋಕ್ಕಾಗೋದಿಲ್ಲ, ಆದರೆ ಏನು ಕೊಡಬಹುದು ಅಂದರೆ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನು ಪ್ರೇಮದಿಂದ ಜೋಪಾನ ಮಾಡ್ತೀವಿ ಅನ್ನೋ ಭರವಸೆ ಕೊಡಬೇಕು. ಅದು ನಿಜವಾದ ಮಕ್ಕಳಷ್ಟೆ. ಕೂಡಿ ಬದುಕಬೇಕಷ್ಟೇ. ಮುಪ್ಪಿನ ಕಾಲಕ್ಕೆ ಭಾಳ ಕಷ್ಟ. ನಾನು ಮಠದಲ್ಲಿ ನೋಡ್ತೀನಲ್ಲ, ಇವಾಗ ಕೇಸ್ ಇರ್ತಾವೆ. ಗಂಡ ಹೆಂಡತಿ ಜಗಳ ಆಡಿದ್ದು, ಇವು ಮನೆ ಬಿಟ್ಟಿದ್ದು. ಇದೇ ಒಂದು ಕೋರ್ಟ್. ನೀವು ಅನ್ಬೋದು ಇಷ್ಟೆಲ್ಲ ಸಂಸಾರಿಕರದ್ದು ಹೆಂಗೆ ಹೇಳ್ತೀರಿ ಅಂದರೆ, ನೀವೇ ಕಲಿಸಿದ್ದೆ ನಿಮಗೆ ಪ್ರವಚನದಾಗ ಹೇಳ್ದಟ್ಟ. ನೀವು ಬಂದು ಏನು ಹೇಳಿರ್ತೀರಿ ಒಳ್ಳೆಯದ ಪ್ರವಚನ ಮಾಡೋದು. ಅದಕ್ಕೆ ಕಲಿಯುವುದೇನು ಅಂದ್ರೆ ತಂದೆ ತಾಯಿಗಳು. ನಾವೆಲ್ಲ ಕಾಶಿ, ಕೇದಾರ, ಬದ್ರಿ ಎಲ್ಲ ಕಡೆ ಹೋಗ್ತೀವಲ್ಲ, ಅಲ್ಲಿ ದೇವರಿಲ್ಲ ಅಂತಲ್ಲ. ಕಾಶಿ, ಕೇದಾರ, ಬದ್ರಿ, ರಾಮೇಶ್ವರ ಎಲ್ಲೇ ಹೋಗ್ರಿ, ಆ ಎಲ್ಲ ಪವಿತ್ರ ಕ್ಷೇತ್ರಗಳಿಗಿಂತ ಒಂದು ಹೆಚ್ಚಿನ ಪವಿತ್ರ ಕ್ಷೇತ್ರ ಇದ್ದರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದ ಸನ್ನಿಧಿ ಅನ್ನೋದನ್ನು ಮರಿಬಾರ್ದು ನಾವೆಲ್ಲ. ಅದಕ್ಕಿದು ಸದ್ಭಾವ. ಶಿಕ್ಷಣ ಅಂದ್ರೆ ಬರೀ ತಲೆ ತುಂಬೋದು, ಕಿಶ ತುಂಬೋದಲ್ಲ. ಶಿಕ್ಷಣ ಅಂದ್ರೆ ಚಲೋ ಭಾವ ತುಂಬೋದಷ್ಟ. ಯಾರು ಚಲೋ ಕೆಲಸ ಮಾಡ್ತಾರೆ, ಚಲೋ ಮಾಡಿರಪ್ಪ ಅಂತ ಹೇಳಬೇಕು. 2 ಒಳ್ಳೆಯ ಮಾತು ಹೇಳೋದು. ಇಲ್ಲರಿ ನಮ್ಮ ನಾಲ್ಗಿನೇ ಹೇಳೋದಿಲ್ಲ, ನಮ್ಮ ಖಾನ್ದಾನದೊಳಗೆ ಅಂದಿಲ್ಲ ನಾವು. ಇಷ್ಟೆಲ್ಲ ಪ್ರವಚನ ಮಾಡಿಸ್ಯಾರ ಹಿರಿಯರು, ಯುವಕರು ಕೂಡಿ. ಯಾರು ಮಾಡ್ಯಾರ, ಚಲೋ ಮಾಡಿರಪ್ಪ ಅಂತ 2 ಶಬ್ದ ಹೇಳ್ಬೇಕು ಅವ್ರು. ನಮ್ಮಿಲ್ರಿ, ನಮಗೆ ಅಂಥದಕ್ಕೆ ನಾಲಿಗೆ ಹೇಳಲ್ಲ, ನಮ್ದು ರೂಢಿನೇ ಇಲ್ಲ. ಅಂದ್ರೆ ಕೊನೆಗೆ ಯಾರು ಭೇಟಿ ಆಗ್ತಾರೆ ಅವ್ರಿಗೊಂದು ಚಲೋ ಸ್ಮೈಲ್. ಭೇಟಿ ಆದವ್ರಿಗೊಂದು ಸ್ಮೈಲ್ ಅನ್ನೋದು 1 ಮೈಲ್ ದೂರ ಆಗೈತೆ ನಮಗದು. ಮತ್ತು ಅದನ್ನೂ ಮಾಡೋಕ್ಕಾಗಲ್ರಿ ಅಂದ್ರೆ ಮನಸ್ಸಿನಾಗ ಬಾಯಿ ತೆಗೆದು ಆಗಲ್ಲ. ನಮಗೆ ಒಳ್ಳೇದಾಗಲಿ ಅಂತ ಅನ್ನಕ್ಕೆ ಬಾಯಿ ತೆಗ್ಯೋಕ್ಕಾಗಲ್ರಿ ಅಂದ್ರೆ ಸುಮ್ಮ ಮನಸ್ಸಿನಾಗರ ಚಲೋ ಆಗಲಿ ಇಲ್ಲರಿ. ನಮಗೆ ಒಟ್ಟು ಮನಸ್ಸಿನಾಗೂ ಅನ್ನೋಕ್ಕಾಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಇವ್ರಿಗೆ ಕೆಟ್ಟದ್ದಾಗಲಿ ಅಂತ ಅನ್ನಕ್ಕೆ ಹೋಗಬೇಡ. ಅದು ಸದ್ಭಾವನ ಅಷ್ಟ. ಇದನ್ನು ತಿಳ್ಕೊಬೇಕು ಮನುಷ್ಯ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ. ಅದಕ್ಕೆ ಸದಾಚಾರ, ಸದ್ವಿಚಾರ, ಸದ್ವಚನ, ಸದ್ಭಾವ ಇವು ಎದ್ಯಾಗ ದೇವ್ರ ಕುಂತ ಅಂದ್ರೆ ಬದುಕೇ ಒಂದು ಪೂಜೆ ಆಗ್ತೈತಿ. ನೀ ಏನು ಕೆಲಸ ಮಾಡ್ತೀಯ ಅದು ದೇವನ ಪೂಜೆ, ಏನು ಮಾತಾಡ್ತೀಯ ಅದು ದೇವವಾಣಿ ಅಷ್ಟೇ. ಅದು ಏನು ಕೆಲಸ ಮಾಡ್ತೀಯ ಅದು ದೇವ ಪೂಜೆ, ಏನು ವಿಚಾರ ಮಾಡ್ತೀವಿ ದೈವಿ ಭಾವ, ದೈವಿ ವಿಚಾರಗಳು. ಅದಕ್ಕೆ ನಾವು ಕೇಳಿವಿಲ್ಲ ಇದು ಸತ್ಯಯುಗ, ಇದು ಕಲಿಯುಗ ಅಂತ. ಸತ್ಯಯುಗ ಅಂದ್ರೇನು, ಕಲಿಯುಗ ಅಂದ್ರೇನು? ಸತ್ಯಯುಗ ಅಂದರೆ ಯಾವಾಗ ಹಿಂದಿತ್ತು, ಯಾವಾಗೋ ಒಂದು ಕಾಲಕ್ಕೆ ಸತ್ಯಯುಗ, ಇದು ಕಲಿಯುಗ ಅಂತ ಹೆಂಗೆ ಹೇಳೋದು ನಾವು? ಸತ್ಯಯುಗ ಅಂದ್ರೆ ಎಂದೋ ಇತ್ತು, ಈಗಿಲ್ಲ. ಈಗಿರೋದು ಕಲಿಯುಗ ಅಂತಲ್ಲ. ಏನು ಸತ್ಯಯುಗಕ್ಕೆ ಕಲಿಯುಗಕ್ಕೆ ಏನು ವ್ಯತ್ಯಾಸ ಹೇಳ್ರಿ? ಏನು ಅವಾಗಿನ ಸೂರ್ಯ ಬೇರೆ ಇದ್ದ, ಈಗಿನ ಸೂರ್ಯ ಬೇರೆ ಅದಾನ. ಸತ್ಯಯುಗದ ಸೂರ್ಯ ಬೇರೆ, ಕಲಿಯುಗದ ಸೂರ್ಯ ಬೇರೆ. ಸತ್ಯಯುಗದ ಭೂಮಿ ಬೇರೆ, ಕಲಿಯುಗದ ಭೂಮಿ ಬೇರೆ ಅಂತೇನು ರೈತೇನು? ಏನಿಲ್ಲ, ಏನೂ ಬದಲಾಗಿಲ್ಲ. ಒಬ್ಬ ಅನುಭವಿ ಒಂದು ಚಲೋ ಮಾತು ಬರೀತಾನೆ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂತ. ಕಲಿಯುಗ ಇದು ಕಲಿಯುಗ ಅಂತ ನಾವು ಕರಿತೀವಲ್ಲ, ಕಲಿಯುಗ ಸತ್ಯಯುಗ ಯಾವಾಗ ಆಗ್ತೈತಿ ಅಂದ್ರೆ ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿಕ್ಯಂ. ಯಾವಾಗ ಕಲಿಯುಗ ಸತ್ಯಯುಗ ಆಗ್ತೈತಿ ಅಂದ್ರೆ ಮನುಷ್ಯನೇ ಯಾವಾಗ ನಿನ್ನ ಬಾಯೊಳಗೆ ಸವಿ ಮಾತು ಬಾಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸದ್ವಿಚಾರ ತಲೆಯಲ್ಲಿ, ಸದ್ಭಾವ ಎದೆಯಲ್ಲಿ ಇಷ್ಟಿತ್ತು ಅಂದರೆ ಇದೇ ಸತ್ಯಯುಗ. ಈ ಕ್ಷಣಕ್ಕೆ ಇದು ಸತ್ಯಯುಗ. ಯಾರ ಎದೆಯೊಳಗೆ ಇದು ಇರ್ತೈತಿ ಅವರು ಸತ್ಯವಂತರಷ್ಟೆ.
ನಾವು ಸತ್ಯಯುಗ ಪಂಚಾಂಗ ತೆಗೆದು ನೋಡಿ ಸತ್ಯಯುಗ ನಿರ್ಣಯ ಮಾಡೋದಲ್ಲ, ಕ್ಯಾಲೆಂಡರ್ ತೆಗೆದು ನೋಡಿ ಸತ್ಯಯುಗವನ್ನು ನಿರ್ಣಯ ಮಾಡೋದಲ್ಲ. ಮನುಷ್ಯನೇ ಸತ್ಯಯುಗ ನಿರ್ಣಯ ಮಾಡಬೇಕಾಗಿದ್ದರೆ ಪುಸ್ತಕ ತೆಗೆದು ಸತ್ಯಯುಗ ಅಲ್ಲ, ನಿನ್ನ ಮಸ್ತಕ ನೋಡಿ ನೀ ಸತ್ಯಯುಗವನ್ನು ನಿರ್ಣಯ ಮಾಡಬೇಕಷ್ಟೆ. ನಿನ್ನ ಮಸ್ತಕದೊಳಗೆ ಸದಾಚಾರ ಇತ್ತು, ಸದ್ಭಾವ ಇತ್ತು, ಸದ್ವಚನಗಳಿದ್ದು, ಸದ್ಭಾವ ಇತ್ತು ಅಂದ್ರೆ ನೀ ಕುಂತ ಕ್ಷಣವೇ ಇದು ಸತ್ಯಯುಗ ಅಷ್ಟೆ. ನೀ ಮನೆಗೆ ಹೋಗಬೇಕಾದ್ರೆ ಸತ್ಯ ಶರಣನಾಗಿ ಹೋಗ್ತಿ, ಸಂಕಲ್ಪ ಬೇಕಷ್ಟೆ ಇದು. ಅದಕ್ಕೆ ಇಂಥ ಸತ್ ಪಥದಲ್ಲಿ ನಡೆಯುವ ಸಲುವಾಗಿ ಪತಂಜಲರು ಎರಡನೆಯ ಸೂತ್ರ ಸತ್ಯ ಅಂತ ಹೇಳಿದರು. ಅದಕ್ಕೆ ಸತ್ಯದ ಆಚರಣೆ, ಸದ್ವಿಚಾರ, ಸದ್ಭಾವ, ಸದ್ವಚನ ಇವು ನಮ್ಮ ಎದೆಯೊಳಗೆ ಇಟ್ಟುಕೊಂಡು ಬದುಕಿದ್ರೆ ಜೀವನ ಸಾರ್ಥಕತೆಯಡೆಗೆ ನಾವು ಹೆಜ್ಜೆ ಹಾಕ್ತೀವಂತ ಹೇಳ್ತಾ ತಮಗೆಲ್ಲ